ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಜೀವನದಲ್ಲಿ ಸಾಧನೆ ಅಂದರೆ ಏನು ಅಂದರೆ ಮನೆ ಕಟ್ಟಿಸೋದು, ಹೇರಳವಾಗಿ ಧನ ಸಂಪಾದನೆ ಮಾಡಿ ಸುಖಕ್ಕೆ ಸಾಧನೆಯನ್ನಾಗಿ ಮಾಡಿಕೊಳ್ಳೋದು, ಆರೋಗ್ಯವಾಗಿರೋದು, ಇನ್ನೊಬ್ಬರಿಂದ ಅಪವಾದಕ್ಕೆ ಒಳಗಾಗದೇ ಇರುವುದು, ಇವೇ ಮೊದಲಾದದ್ದನ್ನು ನಾವು ಜೀವನ ಸಾಧನೆ ಅಂತ ತಿಳಿದಿದ್ದೇವೆ. ಆದರೆ ಭಾಗವತ ಮೊದಲಾದವುಗಳಲ್ಲಿ ಹೇಳ್ತಾರೆ, ಜಗನ್ನಾಥದಾಸರೇ ಹೇಳ್ತಾರೆ, ಸಾಧನೆ ಅಂದರೆ ಏನು ಅಂದರೆ ಅಧೀನ ಚಿಂತಿಪುದಕ್ಕಿಂತ ಅಧಿಕ ಸಾಧನೆ ಇಲ್ಲ. ಹಗಲು ಇರಲು ನಿನ್ನ ನಾಮಸ್ಮರಣೆ ಜಿಕ್ವಯ್ಯೊಳಗಿರುತ್ತಿರಲು ಬಗೆಯಲಿನ್ನುಂಟೆ ಇತರ ಸಾಧನಗಳು ಅಂತ ತತ್ವಸುವಾಲಿಯಲ್ಲೂ ಕೂಡ ಜಗನ್ನಾಥದಾಸರು ಹಗಲು ಇರಲು ಭಗವನ್ನಾಮಸ್ಮರಣೆ ನಾಲಿಗೆಗೆ ಬರ್ತಾ ಇದ್ದರೆ ಅದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಎಲ್ಲ ಕಾಲಗಳಲ್ಲಿ ಭಗವಂತನ ಸ್ಮರಣೆ ಬರಬೇಕು ಅನ್ನುವುದಕ್ಕೋಸ್ಕರವಾಗಿಯೇ ನಮ್ಮಲ್ಲಿ ಇಷ್ಟೆಲ್ಲ ವಿಧಿ ನಿಷೇಧಗಳನ್ನೆಲ್ಲವನ್ನು ಮಾಡಿದ್ದಾರೆ. ಅವೆಲ್ಲದರ ಹಿನ್ನೆಲೆಯನ್ನಿಟ್ಟುಕೊಂಡು ನಾವು ಭಗವಂತನ ಸ್ಮರಣೆಗೋಸ್ಕರವಾಗಿ ಈ ಒಂದು ಭಗವಂತನ ಸ್ವಾತಂತ್ರ್ಯದ ಜ್ಞಾನ ನಮಗೆ ಬರಬೇಕು. ಭಾಗವತದ ವಿಷಯ ಏನು ಅಂತಂದರೆ, ಎಲ್ಲ ಪುರಾಣಗಳ ವಿಷಯ ಏನು ಅಂತಂದರೆ, ಧರ್ಮ ಪ್ರೋಜ್ಜಿತ ಕೈತವಃ ಪರಮಃ ಧರ್ಮ ಪ್ರೋಜ್ಜಿತ ಕೈತವಃ ಅತ್ರ ವಿಷಯ ಅನ್ನತ್ತೆ ಭಾಗವತ. ಕಾಯಿಕ ವಾಚನಿಕ ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ಮನಸ್ಸು ದೇಹ ಎಲ್ಲವೂ ಕೂಡ ಪರಮಾತ್ಮನ ಅಧೀನವನ್ನು ಚಿಂತನೆ ಮಾಡುವುದಕ್ಕೋಸ್ಕರವಾಗಿಯೇ, ನಾವು ಭಗವದ್ ಅಧೀನರು ಎಂಬತಕ್ಕಂತಹ ಚಿಂತನೆ ನಮಗೆ ಬರುವುದಕ್ಕೋಸ್ಕರವಾಗಿಯೇ ನಾವು ಇದೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ. ಹೌದು, ನಾವು ಭಗವಂತನ ಅಧೀನರು ಎನ್ನುವುದು ನಮಗೆ ಹೇಗೆ ಜ್ಞಾನಕ್ಕೆ ಬರಬೇಕು? ನಮಗಂತೂ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ನಾವು ಭಗವಂತನ ಅಧೀನರು ಎಂಬತಕ್ಕಂತಹ ಜ್ಞಾನ ಏನು ನಮಗೆ ಬರ್ತಾ ಇಲ್ಲ. ಹಾಗಿರುವಾಗ ನಾವು ಯಾವ ರೀತಿಯಿಂದ ಭಗವಂತನ ಅಧೀನತ್ವದ ಚಿಂತನೆಯನ್ನು ಮಾಡಬೇಕು? ಇದೊಂದು ದೊಡ್ಡ ಪ್ರಶ್ನೆ. ಇದು ಸಾಧಕರಿಗೆಲ್ಲ ನಾವು ಭಗವದಧೀನ ಅಂತ ಹೇಗೆ ಚಿಂತನೆ ಮಾಡಬೇಕು? ಅದಕ್ಕೋಸ್ಕರವಾಗಿಯೇ ಪರಮಾತ್ಮನ ಅಧೀನತ್ವದ ಚಿಂತನೆ ಬರಲಿಕ್ಕೋಸ್ಕರವಾಗಿಯೇ ಇದು ಎರಡನೇ ಸಂಧಿ. ಇದು ಕರುಣಾ ಸಂಧಿಯಲ್ಲಿ ಭಗವಂತನ ಕಾರುಣ್ಯದ ಜ್ಞಾನವನ್ನು ಮಾಡಿಸಿದ ಜಗನ್ನಾಥದಾಸರು ನಾವು ಅವನ ಅಧೀನತ್ವದ ಚಿಂತನೆ ಮಾಡದೆ ಅವನ ಗುಣಗಳನ್ನು, ಅವನ ಕಾರುಣ್ಯಾದಿಗಳನ್ನು ಸ್ಮರಣೆ ಮಾಡಿಕೊಂಡು ನಾಮಸ್ಮರಣೆಗಳನ್ನು ಮಾಡಿ ಸ್ವರೂಪದಿಂದ ಭಗವದ್ಭಕ್ತರಾಗಿದ್ದರೆ ಏನು ಅಪರಾಧಗಳನ್ನು ಮಾಡಿದರೂ ಪರಮಾತ್ಮ ಕಾಪಾಡುತ್ತಾನೆ, ಅದನ್ನು ತಾನು ಮನಸ್ಸಿಗೆ ತಂದುಕೊಳ್ಳೋದಿಲ್ಲ ಅನ್ನುವ ವಿಚಾರವನ್ನು ಹೇಳಿದರು. ಅಷ್ಟಾದರೂ ಕೂಡ ನಮಗೆ ಭಗವಂತನ ಅಧೀನತ್ವದ ಜ್ಞಾನ ನಮಗೆ ಬರ್ತಾ ಇಲ್ಲ. ಭಗವದ್ ಅಧೀನತ್ವದ ಜ್ಞಾನ ನಮಗೆ ಬರಬೇಕಾದ್ರೆ ಏನು ಮಾಡಬೇಕು? ಶಾಸ್ತ್ರ ಪಾಠ ಓದಿದರೂ ಬರಲ್ಲ, ಮೂಗು ಹಿಡ್ಕೊಂಡು ಕೂತ್ಕೊಂಡ್ರೂ ಬರೋದಿಲ್ಲ, ನದಿಯಲ್ಲಿ ಮುಳುಗಿದರೂ ಬರೋದಿಲ್ಲ, ಇದ್ದ ಅಪಾರವಾದ ಧನದ ರಾಶಿಯನ್ನು ದಾನ ಮಾಡಿದರೂ ಬರೋದಿಲ್ಲ, ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋದರೂ ಬರೋದಿಲ್ಲ.
ಏನು ಮಾಡಿದರೂ ನಮಗೆ ಈ ಪರಮಾತ್ಮನ ಅಧೀನತ್ವದ ಚಿಂತನೆ ಬರಲಿಕ್ಕಾಗ್ತಾ ಇಲ್ಲ. ನಾನು ಸ್ವತಂತ್ರ, ನಾನು ಸ್ವತಂತ್ರ, ಎಲ್ಲವೂ ನನ್ನಿಂದಲೇ ಎನ್ನುವ ಈ ಅಜ್ಞಾನ ನಮ್ಮನ್ನು ತುಳಿದು ಹಾಕ್ತಾ ಇದೆ. ಇಂತಹ ಒಂದು ಅಜ್ಞಾನದ ಬೇಗೆಯಲ್ಲಿ ಬೆಂದು ನೊಯ್ತಾ ಇರತಕ್ಕಂತಹ ನಮ್ಮನ್ನು ಇದರಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು? ನಾವು ಈ ಅಜ್ಞಾನದ ಬೇಗೆಯಿಂದ ಬರಬೇಕು ಅಂತಂದರೆ ಮುಖ್ಯವಾಗಿ ಹೇಳ್ತಾರೆ, ಪರಮಾತ್ಮನ ಶ್ರೇಷ್ಠವಾಗಿರತಕ್ಕಂತಹ ಭಗವಂತನ ಪರಮಶ್ರೇಷ್ಠವಾದ ಅಧೀನತ್ವವನ್ನು, ಅಧೀನತ್ವ ಅಂದರೆ ನಾವು ಸ್ವತಂತ್ರರಲ್ಲ, ಪರಮಾತ್ಮ ಸ್ವತಂತ್ರ ಅನ್ನುವ ಈ ಜ್ಞಾನ ನಮಗೆ ಬರಬೇಕಾಗಿದ್ದರೆ ನಾವು ಏನು ಮಾಡಬೇಕು? ಆಯಿತು, ಹೇಳಿದ್ದೆಲ್ಲ ಅಲ್ಲ ಅಂದ್ರಿ, ನದಿ ಸ್ನಾನ ಅಲ್ಲ, ತೀರ್ಥಕ್ಷೇತ್ರ ಅಲ್ಲ, ಹೆಂಡತಿ ಮಕ್ಕಳನ್ನು ಬಿಡೋದಲ್ಲ, ಸಂಪತ್ತನ್ನು ಬಿಡೋದಲ್ಲ, ಏನು ಮಾಡಿದರೆ ನಮಗೆ ಬರುತ್ತೆ? ಅದಕ್ಕೆ ದಾಸರಾಯರುಗಳ ಸಜ್ಜನರ ಪಾದಕ್ಕೆ ಬಿದ್ದರೆ ಮಾತ್ರ ನೈಷಾಮತಿಸ್ತಾವ ದುರುಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ತಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ ಯಾವತ್. ಎಲ್ಲಿಯ ತನಕ ಸಜ್ಜನರ ಮಹಾಜ್ಞಾನಿವರೆಣ್ಯರಾದ ಅಪರೋಕ್ಷ ಜ್ಞಾನಿಗಳ ಪಾದಗಳ ಧೂಳಿ ನಮ್ಮ ತಲೆಯ ಮೇಲೆ ಬೀಳೋದಿಲ್ಲ, ಅಲ್ಲಿಯ ತನಕ ನಾವು ಏನು ಮಾಡಿದರೂ ಭಗವದ್ ಅಧೀನತ್ವದ ಚಿಂತನೆ ನಮಗೆ ಬರೋದಿಲ್ಲ. ಆದ್ದರಿಂದ ಜ್ಞಾನಿಗಳ ಸೇವೆ ಮಾಡಬೇಕು. ಅವರ ಮೂಲಕವಾಗಿ ಭಗವಂತನ ತತ್ವಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ಹಾಗಾಗಿ ಅಂತಹ ಭಗವಂತನ ತತ್ವಜ್ಞಾನದ ಚಿಂತನೆಗೋಸ್ಕರವಾಗಿ ನಾವು ಪರಮಶ್ರೇಷ್ಠವಾದ ಈ ಒಂದು ಭಗವಂತನ ಅಧೀನರಾಗತಕ್ಕಂತಹ ಗುಣಗಳ ಚಿಂತನೆಯನ್ನು ಸಜ್ಜನರ ಬಾಯಿಂದ ನಾವು ಕೇಳಬೇಕು. ಕೇಳಿದಾಗ ಮಾತ್ರ ಆಗ ನಮಗಿವೆಲ್ಲದರಿಂದ ಈ ಸ್ವಾತಂತ್ರ್ಯದ ಭ್ರಮೆಯಿಂದ ಹೊರಗೆ ಬಂದು ಪರಮಾತ್ಮನ ಅಧೀನರು ನಾವು, ನಾಹಂಕರ್ತ ಹರಿಕರ್ತ ಎಂಬತಕ್ಕಂತಹ ಜ್ಞಾನ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಹೀಗಿರೋದರಿಂದ ಅಂತಹ ಭಗವಂತನ ಅಧೀನತ್ವದ ಚಿಂತನೆ ನಮಗೆ ಬರಬೇಕು ಅನ್ನುವ ಒಂದು ಕಾರಣದಿಂದಲೇ ಕರುಣಾಶಾಲಿಗಳಾದ ಜಗನ್ನಾಥದಾಸವರೆಣ್ಯರು ಪರಮಶ್ರೇಷ್ಠವಾದ ಈ ಒಂದು ಹರಿಕಥಾಮೃತ ಸಾರದಲ್ಲಿ ನಮಗೆ ಪರಮಾತ್ಮನ ವ್ಯಾಪ್ತಿಯನ್ನು ತಿಳಿಸ್ತಾ ಇದ್ದಾರೆ. ದೇವರ ವ್ಯಾಪ್ತಿಯ ಜ್ಞಾನವಾದರೆ ಎಲ್ಲೆಡೆಯಲ್ಲಿ ದೇವರಿದ್ದಾನೆ, ಎಲ್ಲವೂ ದೇವರಿಂದಲೇ ನಡೆಯುತ್ತೆ, ನಿನ್ನಿಂದ ಯಾವುದೂ ನಡೆಯುವುದಿಲ್ಲ ಅನ್ನುವ ಜ್ಞಾನ ಬಂದಾಗ ನಾವು ಎಷ್ಟು ಅಸ್ವತಂತ್ರರು ಎನ್ನುವ ಜ್ಞಾನ ನಮಗುಂಟಾಗತ್ತೆ. ಅದಕ್ಕೋಸ್ಕರವಾಗಿ ಕರುಣಾಶಾಲಿಗಳಾದ ಜಗನ್ನಾಥದಾಸವರೆಣ್ಯರು ನಮ್ಮ ಸ್ವಾತಂತ್ರ್ಯದ ಭ್ರಮೆಯನ್ನು ಅಲ್ಲಗಳೆದು ತನ್ಮೂಲಕವಾಗಿ ನಮಗೆ ಪರಮಶ್ರೇಷ್ಠವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಎಷ್ಟೇ ವೇದಗಳು ಪರಮಾತ್ಮ ಇದಲ್ಲ 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 ಅಂತ ಹೇಳಿ ಯಾವುದೂ ಅಲ್ಲ ಅಂತಾಗಿ ಉಳಿದವನೇ ಭಗವಂತ, ಯಾವುದೂ ಅಲ್ಲವಾಗಿ ಉಳಿದವನು ಭಗವಂತ. ನಿಷೇಧಶೇಷೋ ಜಯತಾದಶೇಷಃ. ಇದಲ್ಲ, ಇದವನೇ ಅಲ್ಲ, ಇದೆಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ಲಕ್ಷ್ಮೀದೇವಿ ಅಲ್ಲ. ಈ ಜ್ಞಾನ ನಮಗೆ ಬಂದರೆ ಇವರೆಲ್ಲರೂ ಭಗವಂತನ ಅಧೀನರು ಎಂಬತಕ್ಕಂತಹ ಜ್ಞಾನ ನಮಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಜಗನ್ನಾಥದಾಸವರೆಣ್ಯರು ದೇವರ ಬಗ್ಗೆ ನಮಗೆ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಈಗ ಮತ್ತೂ ಇನ್ನೊಂದಿಷ್ಟು ಭಗವಂತನ ವ್ಯಾಪ್ತಿಯ ಚಿಂತನೆಯನ್ನು ನಮಗೋಸ್ಕರವಾಗಿ ಮಾಡಿಕೊಡ್ತಾ ಈಗ ಮತ್ತೊಂದು ಪದ್ಯದಲ್ಲಿ, ಮೂರನೆಯ ಪದ್ಯದಲ್ಲಿ ಪರಮಾತ್ಮ ನಮ್ಮ ದೇಹದಲ್ಲಿದ್ದೇನೆಲ್ಲ ಕೆಲಸ ಮಾಡುತ್ತಾನೆ ಅನ್ನುವ ಪುರಾಣಗಳಲ್ಲಿ, ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಅಡಕವಾಗಿ ಬಂದಿರತಕ್ಕಂತಹ ಅತ್ಯಂತ ರಹಸ್ಯ ಪ್ರಮೇಯಗಳನ್ನು ಸಾಧಕನ ಹೃದಯ ಪಟಲದಲ್ಲಿ, ಅವನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ತರುವುದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಮತ್ತು ಇಷ್ಟು ಭಗವಂತನ ಮಹಿಮೆಗಳನ್ನು ನಮಗೆ ಹೇಳ್ತಾ ಇದ್ದಾರೆ. ನಿನ್ನೆ ಒಂದಿಷ್ಟು ಹೇಳಿದರು, ಇದ್ಯಾವುದೂ ಅಲ್ಲ ಪರಮಾತ್ಮ, ಇದ್ಯಾವುದರಲ್ಲೂ ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ, ಎಲ್ಲದರಿಂದ ಭಿನ್ನನಾಗಿದ್ದಾನೆ ಅಂತೆಲ್ಲ ಜಗನ್ನಾಥದಾಸರು ನಮಗೆ ಹೇಳಿದರು. ಈಗ ಮತ್ತೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಗಂಧರಸ ರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ, ಅದರದರ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಪೊಂದಿಕೊಂಡಿಗ ಪರಮ ಕರುಣಾ ಸಿಂಧು ಶಾಶ್ವತ
ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತ್ತಿಗನು ವಿಷಯಗಳ. ಈಗ ಭಗವಂತ ಒಂದು ಪದಾರ್ಥದಲ್ಲಿರ್ತಕ್ಕಂತಹ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇದು ಯಾವುದೂ ದೇವರಲ್ಲ. ನಿನ್ನೆ ಅಲ್ಲ ಅಂತ ಬೇಕಾದಷ್ಟು ಹೇಳಿದರು. ದೇವರ ಮೊದಲ ಹೆಸರೇನು ಅಂದರೆ ಆ ಇತಿ ಬ್ರಹ್ಮ. ದೇವರ ಹೆಸರೇನು ಅಂದರೆ ಆ ಅಂತ, ಯಾವುದೂ ಅಲ್ಲ ಅಂತ. ಯಾವುದೂ ಅಲ್ಲ, ಎಲ್ಲವೂ ಅವನೇ, ಎಲ್ಲದರಲ್ಲೂ ಅವನಿದ್ದಾನೆ, ಎಲ್ಲದರಿಂದ ಭಿನ್ನನಾಗಿದ್ದಾನೆ. ಈ ತನ್ಮಾತ್ರಗಳಲ್ಲಿ ದೇವರಿದ್ದಾನ ಅನ್ನುವ ಅಜ್ಞಾನ ನಮಗೆ ನಮದಾಯುದು, ಇದರಲ್ಲಿ ದೇವರಿಲ್ವಾ ಅನ್ನತಕ್ಕಂಥ ಅಜ್ಞಾನ ಬರಬಾರದು ಅಂತ ಒಂದು ಪದಾರ್ಥ, ಅನ್ನದಲ್ಲಿರುವ ಒಂದು ಗಂಧ ವಾಸನೆ, ಆ ಅನ್ನದಲ್ಲಿರ್ತಕ್ಕಂಥ ಒಂದು ರಸ, ಅನ್ನ ಒಂದು ಪದಾರ್ಥಕ್ಕೆ ಒಂದು ರೂಪ, ಆಯಾ ಪದಾರ್ಥಗಳ ಸ್ಪರ್ಶಜ್ಞಾನ, ಅದರ ಶಬ್ದ, ಇದ್ಯಾವುದು ಪರಮಾತ್ಮ ಅಲ್ಲ. ಆದರೂ ಈ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇದು ಯಾವುದೂ ನೈಜವಾಗಿ ಈ ಪದಾರ್ಥಗಳಿಗೆ ಬಂದದ್ದಲ್ಲ. ಎಲ್ಲವೂ ಭಗವಂತನದೇ ಹೆಸರುಗಳು. ಮದುವೆ ಮಾಡಿಕೊಂಡು ಹೊಸದಾಗಿ ಬಂದ ವ್ಯಕ್ತಿ ತನಗೆ ಜಾಗ ಇಲ್ಲ ಅಂದಾಗ ಒಬ್ಬ ಬಹಳ ಉದಾರಿಯಾದ ವ್ಯಕ್ತಿ ತನ್ನ ಮನೆಯಲ್ಲಿರುವ ಔಟ್ ಹೌಸನ್ನು ಅವನಿಗೋಸ್ಕರವಾಗಿ ಬಾಡಿಗೆ ಇರು, ಇಲ್ಲಿ ಫ್ರೀ ಆಗಿರು ಅಂತ ಕೊಡ್ತಾನೆ. ನನಗೆ ಫೋನ್ ಇಲ್ಲ ಅಂತಾನೆ, ಅವನ ಫೋನನ್ನೇ ಎಕ್ಸ್ಟೆನ್ಷನ್ ಹಾಕಿಕೊಡ್ತಾನೆ. ನನಗೆ ಅಡ್ರೆಸ್ ಇಲ್ಲ ಅಂತಾನೆ, ನನ್ನ ಅಡ್ರೆಸ್ಸೇ ಬರ್ಕೋ ಅಂತಾನೆ. ಪಾತ್ರೆ ಪಕಡ ತಂದಿಲ್ಲ ಅಂತಾನೆ, ತನ್ನ ಮನೆಯಲ್ಲಿದ್ದ ಪಾತ್ರೆಗಳನ್ನೇ ಕೊಡ್ತಾನೆ. ನನ್ನ ಕೇರ್ ಆಫ್ ಹಾಕು ಅಂತಾನೆ, ತನ್ನ ಮನೆಯ ಫೋನ್ ಕಲೆಕ್ಷನ್ ಕೊಡ್ತಾನೆ, ತನ್ನ ಮನೆಯ ಮೀಟರ್ನ ಲೈಟನ್ನೇ ಕೊಡ್ತಾನೆ. ಇದು ಹೇಗೆ ಲೌಕಿಕದಲ್ಲಿದೆಯೋ ಹಾಗೆ ಭಗವಂತನು ಕೂಡ ನಮ್ಮನ್ನು ಔಟ್ ಹೌಸಲ್ಲಿ ತಾನಿಟ್ಟಿದ್ದಾನೆ, ಸ್ವಂತ ಮನೆಯಲ್ಲಿ ಭಗವಂತ ಇದ್ದಾನೆ. ಹಾಗಿರುವ ಭಗವಂತ ತಾನೇನು ಮಾಡ್ತಾ ಇದ್ದಾನೆ ಇವತ್ತು? ಎಲ್ಲದಕ್ಕೂ ತನ್ನದೇ ಹೆಸರನ್ನು ಕೊಟ್ಟಿದ್ದಾನೆ. ಕೇರ್ ಆಫ್ ನಾವಾಗಿದ್ದೇವೆ. ಈ ಎಲ್ಲ ಹೆಸರುಗಳು ಭಗವಂತನದೇ ಹೊರತು ಈ ಪದಾರ್ಥಗಳಿಗೆ ಇದೇ ಹೆಸರಿರಬೇಕು ಎಂಬುದನ್ನು ಭಗವಂತನೇ ನಿಶ್ಚಯ ಮಾಡಿಕೊಟ್ಟಿದ್ದಾನೆ. ಗಂಧ, ರಸ, ರೂಪ, ಸ್ಪರ್ಶ ಇದ್ಯಾವುದು ಭಗವಂತ ಅಲ್ಲ. ಪದಾರ್ಥದೊಳಗಿರುವ ಗಂಧ ದೇವರಲ್ಲ, ಪದಾರ್ಥದೊಳಗಿರುವ ರಸ ಅವನಲ್ಲ. ಅದಕ್ಕೆ ಜ್ಞಾನ ಮತ್ತು ವಿಜ್ಞಾನ ಅಂತಾರೆ. ಪದಾರ್ಥದಲ್ಲಿ ವಾಸನೆ ಇದೆ ಎನ್ನುವುದು ಜ್ಞಾನ. ಆ ವಾಸನೆಯನ್ನು ಕೊಟ್ಟವನು ಪರಮಾತ್ಮ, ಅವನೇ ಇದ್ದು ಕೊಡ್ತಾ ಇರುವುದು ಅನ್ನೋದು ವಿಜ್ಞಾನ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನ ವಿಜ್ಞಾನಗಳನ್ನು ತಿಳ್ಕೋ ಅಂತ ಪರಮಾತ್ಮ ನಮಗೆ ಹೇಳ್ತಾ ಇದ್ದಾನೆ. ಬರೀ ಜ್ಞಾನ, ನಾವು ಮನುಷ್ಯರು ಅಂತ ತಿಳಿಯುವುದು ಜ್ಞಾನ, ಮನುಷ್ಯರ ಒಳಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿಯುವುದು ವಿಜ್ಞಾನ. ಆದ್ದರಿಂದ ಭಗವಂತ ಆಯಾ ಹೆಸರಿಂದ ಕರೆಸಿಕೊಂಡು ಏನು ಮಾಡ್ತಾ ಇದ್ದಾನೆ? ಗಂಧ ಅಂತ ದೇವರಿಗೆ ಹೆಸರು, ರಸ ಅಂತ ದೇವರಿಗೆ ಹೆಸರು, ರೂಪ ಅಂತ ದೇವರಿಗೆ ಹೆಸರು, ಸ್ಪರ್ಶ ಅಂತ ಅವನಿಗೆ ಹೆಸರು, ಶಬ್ದ ಅಂತ ಅವನಿಗೆ ಹೆಸರು. ಅದಕ್ಕೆ ಭಾಗವತ ಮೊದಲೇ ಹೇಳಿತು, ಹೆಚ್ಚು ಮಾತಾಡಬೇಡ್ರಿ, ಎಲ್ಲ ಶಬ್ದಗಳು ದೇವರನ್ನೇ ಹೇಳುತ್ತೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಮ ಬಿರ್ಜಾಯತಿ ಧೀರ ಪಾರ್ಥೈಃ ಪರಿಭ್ರಮನ್ ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ, ನಮ್ಮ ಚಿಂತನೆಗೆ ಪುಣ್ಯ ಬರ್ತಾ ಇಲ್ಲ, ನಮ್ಮ ದಾನಾದಿ ಕ್ರಿಯೆಗಳಿಗೆ ಪುಣ್ಯ ಬರ್ತಾ ಇಲ್ಲ, ನಾವು ಮಾಡುವ ಯಾವುದಕ್ಕೂ ಹೆಚ್ಚಿನ ಫಲ ಸಾಫಲ್ಯ ಸಿಗುತ್ತಾ ಇಲ್ಲ. ಕಾರಣ ಏನು ಅಂದರೆ ಯಾವುದು ಯಾರ ಹೆಸರಲ್ಲಿ ಹೇಗಾಗಬೇಕಾಗಿತ್ತೋ ಹಾಗಾಗ್ತಾ ಇಲ್ಲ. ಅದು ಯಾವುದೂ ಕೂಡ ಬೇರೆ ಬೇರೆ ರೀತಿಯಲ್ಲೇ ಆಗ್ತಾ ಇರುವುದರಿಂದ ಅದಕ್ಕೆ ಫಲಗಳು ಸಿಗುತ್ತಾ ಇಲ್ಲ. ಅದು ಫಲಗಳು ಸಿಗದೇ ಇರೋದಕ್ಕೆ ಏನಾಗಿದೆ? ಇದು ಇವರನ್ನೇ ಹೇಳುತ್ತೆ, ಇದು ಇವರ ಹೆಸರು, ಇದು ಇದರ ಹೆಸರು, ಇದು ಅದರ ಹೆಸರು, ಇದು ಅವರು, ಇದು ಇವರು ಅಂತೆಲ್ಲ ಮೊದಲಾಗಿ ನಾವು ಹೇಳಿದ್ದರಿಂದ ಇವೆಲ್ಲವೂ ಕೂಡ ನಮಗೇನಾಗಿದೆ? ಆ ಭಗವಂತನನ್ನು ಹೇಳುವ ಶಬ್ದಗಳನ್ನು ಅಪ್ರಾಕೃತ ಚಿದಾನಂದನಾದ ಭಗವಂತನನ್ನು ಹೇಳುವ ಶಬ್ದಗಳನ್ನು ಪ್ರಾಕೃತ ಪದಾರ್ಥಗಳಲ್ಲಿ ನಾವು ವಿನಿಯೋಗ ಮಾಡ್ತಾ ಇದ್ದೀವಿ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನನ ಸಂಶಯ. ವೇದಗಳಲ್ಲಿ ಎಷ್ಟು ಅಕ್ಷರಗಳಿದೆಯೋ ಎಲ್ಲ ಅಕ್ಷರಗಳಿಂದ ಪ್ರತಿಪಾದ್ಯನಾದವನು ಭಗವಂತ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ, ಋಗಾದಿ ಸರ್ವವೇದಾರ್ಥ, ವಿಷ್ಣು ಮಂತ್ರಾರ್ಥ, ಗಾಯತ್ರ್ಯರ್ಥ ಎಲ್ಲವೂ ಭಗವಂತನನ್ನೇ ಹೇಳ್ತಾ ಇದೆ. ನಾವು ಈ ಕರ್ಮದ ವಾಸನೆಯಲ್ಲಿ ಬಿದ್ದ ನಾವು ಮೂರ್ಖರು ದೇವರನ್ನು ಹೊಗಳತಕ್ಕಂಥ ಈ ಶಬ್ದಗಳನ್ನು ನಮಗೆ ಬೇಕಾದ ಪದಾರ್ಥಗಳಲ್ಲಿಟ್ಟು
ಮುಖ್ಯವಾಚ್ಯನಾದ ದೇವರನ್ನು ಮಟ್ಟು ಅಮುಖ್ಯವಾದ ಪದಾರ್ಥಗಳ ಕಡೆಗೆ ಗಮನ ಕೊಟ್ಟು ಮುಖ್ಯನಾದ ದೇವರನ್ನು ಮರೆತು ಬಿಟ್ಟಿದ್ದೇವೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ಅದರದರ ಪೆಸರಿಂದ ಕರೆಸುತ್ತ ನೀವೀ ಒಂದು ಇವತ್ತು ನೀವೆಲ್ಲ 12 ವರ್ಷ ಗುರುಕುಲ ಮಾಡಿಲ್ಲ, ಗುರುಗಳ ಮನೆಯಲ್ಲಿ ಕಷ್ಟಪಟ್ಟಿಲ್ಲ, ಆದರೆ ನೀವೆಲ್ಲ ಪುಣ್ಯಾತ್ಮರು. ಪುರಾಣ ಸ್ಟಾರ್ಟ್ ಆಗಬೇಕಾದ್ರೆ ಒಂದು 5 ನಿಮಿಷಕ್ಕೆ ಮುಂಚೆ ಫ್ರೀ ಕಾನ್ಫರೆನ್ಸ್ ಕಾಲ್ ಆನ್ ಮಾಡ್ಕೊಂಬಂದು ಕೂತ್ಕೊಂಡ್ಬಿಟ್ರೆ ಆಗೋಯ್ತು ನಿಮ್ಮ ಕೆಲಸ. ಇಷ್ಟು ಹೇಳಬೇಕಾದ್ರೆ ಒಬ್ಬರು ಆಚಾರ್ಯರು, ಒಬ್ಬ ಜ್ಞಾನಿ ಹೇಳಬೇಕಾದ್ರೆ ಎಷ್ಟು ಪೂರ್ವಭಾವಿಯಾಗಿ ಅವನ ಒಂದು ಸಾಧನೆಯಲ್ಲಿರಬೇಕು. ಆದರೆ ನೀವೆಲ್ಲ ಶ್ರೋತೃವರ್ಗದವರು ಬಹಳ ಪುಣ್ಯಾತ್ಮರು, ದೊಡ್ಡ ಕಳ್ಳರು ನೀವೆಲ್ಲ. ಯಾಕೆಂದರೆ ಶ್ರವಣ ಮಾಡ್ತಕ್ಕಂಥವ್ರು ಬಹಳ ಬುದ್ಧಿವಂತರು. ರೈತನ ಶ್ರಮ ಗೊತ್ತಾಗಲ್ಲ ಕೊಂಡುಕೊಳ್ಳೋರಿಗೆ, ಅವನು ಬಿಸಿಲಲ್ಲಿ ಬೆಂದದ್ದು ಗೊತ್ತಾಗಲ್ಲ. ಊಟ ಇಲ್ಲದೆ ನಿದ್ರೆ ಇಲ್ಲದೆ ನೀರು ಕಟ್ಟಿದ್ದನ್ನು ಯಾರಿಗೂ ಜ್ಞಾನ ಇರಲ್ಲ ರೈತರದು. ಹಾಗೆ ಕರುಣಾಳುಗಳಾದ ಜಗನ್ನಾಥದಾಸರು ನಮಗೆ ಯಾವ ಶ್ರಮದ ಜ್ಞಾನವೂ ಇಲ್ಲದಂತೆ ಸರಳವಾಗಿ ಹರಿಕಥಾಮೃತ ಸಾರದ ಮೂಲಕ್ಕೆ ನಮ್ಮನ್ನು ತಂದಿಟ್ಟು ಇಷ್ಟು ದೊಡ್ಡ ಪ್ರಮೇಯಗಳನ್ನು ಸರಳವಾಗಿ ನಮ್ಮ ಮನಸ್ಸಿಗೆ ತಂದು ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ದೊಡ್ಡ ಪುಣ್ಯವಂತರು ನಾವು, ಎಷ್ಟು ದೊಡ್ಡ ಕರುಣಾಳುಗಳವರು ಎನ್ನುವುದು ನಮಗೆ ಜ್ಞಾನ ಆಗಬೇಕು. ಅದಕ್ಕೆ ದಾಸರಂತಾರೆ, ಅದರದರ ಪೆಸರಿಂದ ಕರೆಸುತ್ತ. ಗಂಧದೊಳಗೆ ದೇವರ ಹೆಸರೇನು ಅಂತ ಕೇಳಬೇಡ್ರಿ, ಉಪ್ಪಿನಕಾಯಿ ರಸದಲ್ಲಿ ಆಚಾರ್ಯ ದೇವರ ಹೆಸರೇನು ಅಂತ ಕೇಳಬೇಕಾಗಿಲ್ಲ. ಸಾರೊಳಗೆ ಭಗವಂತನ ರಸ ಯಾವುದು ಅಂದರೆ ಸಾರು ಅಂತಲೇ. ಅನೇಕ ಶಬ್ದಗಳಿಗೆ ಏನಂತ ದೇವರಿಗೆ ಹೆಸರು ಅಂತ ಕರಿಬೇಕು ಅಂದರೆ ಶಬ್ದಗಳೇ, ಎಲ್ಲ ಲೌಕಿಕ ಶಬ್ದಗಳು ಅವನೇ. ನಾನಾ ಥರದ ಸ್ಪರ್ಶ ಇದೆ. ಕುಷನ್ ಫರ್ನಿಚರಲ್ಲಿ ಕೂತ್ಕೊಂಡ್ರೆ, ಮರದ ಫರ್ನಿಚರಲ್ಲಿ ಕೂತ್ಕೊಂಡ್ರೆ, ಕಬ್ಬಣದ ಫರ್ನಿಚರಲ್ಲಿ ಕೂತ್ಕೊಂಡ್ರೆ, ತಂದೆಯನ್ನು ಮುಟ್ಟಿದರೆ, ಮಗಳನ್ನು ಮುಟ್ಟಿದರೆ, ಹೆಂಡತಿಯನ್ನು ಮುಟ್ಟಿದರೆ, ಬೇರೆ ಯಾವುದೋ ಒಬ್ಬ ಸ್ತ್ರೀಯನ್ನು ಮುಟ್ಟಿದರೆ, ಯಾವುದೋ ಒಬ್ಬ ಪುರುಷನನ್ನು ಮುಟ್ಟಿದರೆ ಸ್ಪರ್ಶ. ಅದೆಲ್ಲದರ ಒಳಗೆ ಪರಮಾತ್ಮ ತಾನಿದ್ದು ಅದರ ಹೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ. ಪರಮಾತ್ಮ ತಾನೇನಾಗಿದ್ದಾನೆ, ಅದರೊಳಗಿದ್ದು ಸುಖವನ್ನು ನಮಗೆ ಕೊಡಿಸ್ತಾ ಇದ್ದಾನೆ. ಏನೋ ಒಬ್ಬ ಅಳಿಯಂಗೆ, 2 ಅಳಿಯಂಗೆ, 3 ಜನ ಅಳಿಯಂಗೆ ಮಾಡ್ಬೋದು. 20 ಜನ ಅಳಿಯ ಇದ್ದರೆ ಹೇಗೆ ಅನುಭವಿಸ್ಬೇಕು ಹೇಳ್ರಿ? 20 ಹೆಣ್ಣು ಮಕ್ಕಳಾಗಿ ಹುಟ್ಟುಬಿಟ್ರೆ 20 ಜನ ಹೆಣ್ಣು ಮಕ್ಕಳನ್ನು ಆ ಅಳಿಯಂದ್ರನ್ನು ಸಂತೋಷಪಡಿಸೋದ್ರಲ್ಲಿ ಜೀವನ ಪೂರ್ತಿ ಮುಗಿದೋಗ್ಬಿಡುತ್ತೆ. 1-2 ಮಕ್ಕಳಿದ್ದವರು ಸ್ಕೂಲಿಗೆ ಕಳಿಸಿ ಬ್ಯಾಗ್ ಮಾಡಿ ಅದು ಮಾಡಿ ಇದು ಮಾಡೋದ್ರಲ್ಲೇ ಸಾಕಾಗ್ತೇವೆ. ಇನ್ನು ಪರಮಾತ್ಮ ಅನಂತ ಜೀವರಾಶಿಗಳ ಒಳಗೆ ತಾನಿದ್ದು ಆಯಾ ಒಂದೊಂದರಲ್ಲೂ ತಾನಿದ್ದು ನಮಗೆ ತರ್ಪಕನಾಗಿರೋದಲ್ಲದೆ ದಾಸರು ಇನ್ನೊಂದು ದೊಡ್ಡ ಮಾತಂತಾರೆ, ಹೊಂದಿಕೊಂಡಿಗ. ನಾವು ಮಾಡುವ ಅವಮರ್ಯಾದೆ, ನೀಚ ಕೆಲಸಗಳು, ಅವನ ವಿಸ್ಮರಣೆ, ತತ್ವಾಭಿಮಾನಿ ದೇವತೆಗಳನ್ನು ಮರೆಯೋಣ, ತಾರತಮ್ಯವನ್ನು ಮರೆಯೋಣ, ಶಾಸ್ತ್ರ ನಿಷಿದ್ಧವಾದ ಕೆಲಸಗಳನ್ನು ಮಾಡೋಣ. ಛೇ 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 ಛೇ, 1-2 ನಮ್ಮ ಪಾಪಗಳು. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಪರಮಾತ್ಮ ನಮ್ಮೊಳಗೆ ಹೊಂದಿಕೊಂಡಿದ್ದಾನಂತ. ನೋಡ್ರಿ, ನಾವು ಹೊಂದಿಕೊಂಡಿಲ್ಲ, ಅವ ಹೊಂದಿಕೊಂಡಿದ್ದಾನೆ ಅಂತಾರೆ ದಾಸರಾಯರು. ಎಂಥ ದೊಡ್ಡ ಕರುಣಾಳು ಅಲ್ವಾ ಪರಮಾತ್ಮ. ಹೊಂದಿಕೊಂಡಿಗ, ಹೊಂದಿಕೊಂಡಿರ್ತಾನಂತೆ. ಯಾರ್ದೋ ಮನೆಯಲ್ಲಿ PG ಸೆಂಟ್ರ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ PG ಸೆಂಟ್ರಲ್ಲಿ ದೌರಾತ್ಮ್ಯವನ್ನೇ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ವಾರಾನ್ನಕ್ಕೆ ಹೋಗೋರು, ಭಿಕ್ಷಾನ್ನಕ್ಕೆ ಹೋಗೋರು ಅವರ ಮನೆ ಟೈಮು, ಅವರ ಮನೆ ವಿಚಾರಗಳನ್ನು ತಿಳ್ಕೊಂಡು ಆಯಾ ಟೈಮ್ಗಳಿಗೆ ಹೋದಂತೆ ಅವರನ್ನು ಅನುಸರಿಸಿಕೊಂಡಿದ್ದಂತೆ ಪರಮಾತ್ಮ ನಮ್ಮೊಳಗೆ ಹೊಂದಿಕೊಂಡಿದ್ದಾನಂತೆ. ಅದಕ್ಕೆ ದಾಸರಿಗೆ ತಕ್ಷಣ ಇನ್ನೊಂದು ಪದ ಬಂತು. ಯಾಕಷ್ಟೊಂದು ಹೊಂದಿಕೊಂಡಿದ್ದಾನೆ ಅಂದರೆ ಪರಮ ಕರುಣಾ ಸಿಂಧು. ಯಾಕೆ ಈ ರೀತಿ ಹೊಂದಿಕೊಂಡಿರಬೇಕು ಪರಮಾತ್ಮ ಅಂದರೆ ಅವನು ಕರುಣಾ ಸಿಂಧು. ಆದ್ದರಿಂದ ಬೇರೆ ಉತ್ತರವೇ ಕೊಳ್ಳಿಕ್ಕಾಗಲ್ಲ. ಗತಿ ಇಲ್ಲವೇ? ಪರಮಾನಂದ ಸ್ವಾಮಿ, ಜಗತ್ತಿಗೆ ಆನಂದವನ್ನು ಕೊಡ್ತಕ್ಕಂಥ ಅಸ್ವತಂತ್ರನೇ, ಗತಿ ಇಲ್ಲವೇ? ಲಕ್ಷ್ಮೀದೇವಿ ಸಹಿತವಾಗಿ ಇಡೀ ಜಗತ್ತವನ ಸ್ವಾತಂತ್ರ್ಯಕ್ಕೆ ಒಳಪಟ್ಟಿದೆ, ಅವನ ಅಧೀನವಾಗಿದೆ. ಇಲ್ಲ ಯಾವುದಾದ್ರೂ ಇಂದ್ರಿಯಗಳು ಚೆನ್ನಾಗಿಲ್ಲವೇ? ಪರಮಾತ್ಮ ಜ್ಞಾನಾನಂದ ಸ್ವರೂಪಿ, ಅವನ ಇಂದ್ರಿಯಗಳಿಗೇನೂ ಆಗೋದಿಲ್ಲ. ಇಷ್ಟಾದರೂ ನಮ್ಮೊಳಗಿದ್ದು ಅನಂತ ಜೀವರಾಶಿಗಳೊಳಗೆ ಅಳಿಯನೊಳಗಿದ್ದು ಮಾವನಿಂದ, ಮಾವನೊಳಗಿದ್ದು ಹೆಂಡತಿಯಿಂದ, ಅಯ್ಯೋ ಹೇಳ್ತಾ ಹೋದರೆ ತುಂಬ ದೊಡ್ಡ ವಿಚಾರ ಆಗಿಬಿಡುತ್ತದೆ. ಪ್ರತಿಯೊಂದು ಜೀವರಾಶಿಗಳ ಒಳಗೆ ಪರಮಾತ್ಮ ಇದ್ದು ಹೊಂದಿಕೊಂಡಿಗ. ಯಾಕೆಂದರೆ ಪರಮ ಕರುಣಾ ಸಿಂಧು. ಇವನು ಕರುಣಾ ಸಿಂಧು ಮುಗಿದೋಗ್ಬಿಡುತ್ತಾ, ಬತ್ತೋಗಿ ಬಿಡುತ್ತಾ ಅಂದರೆ
ದಾಸರ ಪದ ಇಡ್ತಾರೆ, ಶಾಶ್ವತ ಪರಮ ಕರುಣಾ ಸಿಂಧು. ಶಾಶ್ವತವಾಗಿ ಹೊಂದಿಕೊಂಡಿರ್ತಾನೆ, ಶಾಶ್ವತವಾಗಿ ಪರಮ ಕರುಣಾ ಸಿಂಧುವಾಗಿರ್ತಾನೆ. ಅದಕ್ಕೆ ಪರಮಾತ್ಮ ಯಾವತ್ತೂ ಕೂಡ ಸಮುದ್ರದ ಉದಾಹರಣೆ ಕೊಡ್ತಾರೆ. ಎಂದಿಗಾದರೂ ವೃಷ್ಟಿಯಿಂದ ಸಿಂಧು ವೃದ್ಧಿಯ ನೈದುವುದೇ, ಬಾರದಿರೆ ಬತ್ತುವುದೇ, ಕುಂದು ಕೊರತೆಗಳಿಲ್ಲದಿಹ. ಪರಮಾತ್ಮನಿಗೆ ನಮ್ಮ ಕರ್ಮಗಳಿಂದ ಆಗಬೇಕಾದದ್ದೇನೂ ಇಲ್ಲ, ಆದರೂ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ಪರಮ ಕರುಣಾ ಸಿಂಧು. ಒಂದೇ ಉತ್ತರ. ಇಡೀ ಹರಿಕಥಾಮೃತಸಾರ ಯಾಕೆ ಹೇಳ್ತಾರೆ? ಏನಿತ್ತು ಜಗನ್ನಾಥದಾಸರಿಗೆ? ದೇವರ ಕಾರುಣ್ಯದ ಮುಂದೆ ನಾನು ಮಾಡಿದ್ದೇನೂ ಅಲ್ಲ ಅಂತಾರೆ ಜಗನ್ನಾಥದಾಸರು. ದೇವರ ಕಾರುಣ್ಯದ ಮುಂದೆ ಯಾರೋ ಕರೋನಾ ಬಂದಾಗ ಅಕ್ಕಿ ತಂದುಕೊಟ್ರು, ಬೇಳೆ ತಂದುಕೊಟ್ರು ಅಂತ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಅವರಿಗೆ. ಇಡೀ ಜೀವನ ತುಂಬ ಅನ್ನ ಹಾಕಿದ ದೇವರ ಬಗ್ಗೆ ಸಂತೋಷ ಪಡಲಿಲ್ಲ. ಯಾವುದೋ ಡಾಕ್ಟರ್ ನಮ್ಮನ್ನು ಪ್ರಾಣ ಹೋಗುವ ಕಾಲಕ್ಕೆ ಉಳಿಸಿಬಿಟ್ಟ ಅಂತ ಅವನ ಬಗ್ಗೆ ಹೇಳ್ತೀವಿ. ಇಡೀ ಜೀವನ, ಇಡೀ ನಮ್ಮ ಅನಂತ ಜನ್ಮಗಳಲ್ಲಿ ನಮ್ಮ ಜೊತೆಗಿದ್ದು ಅನುಗ್ರಹ ಮಾಡ್ತಾ ಇದ್ದಾನೆ ಆ ಭಗವಂತನನ್ನು ನಾವು ವಿಸ್ಮರಣೆ ಮಾಡಿದ್ರೆ ಎಷ್ಟು ಮೂರ್ಖರಾಗುತ್ತೇವೆ. ಆದ್ದರಿಂದ ಅಂತಹ ಭಗವಂತ ಪರಮ ಕರುಣಾ ಸಿಂಧು ಪೊಂದಿಕೊಂಡಿಗ. ನೋಡ್ರಿ, ಅದು ಒಂದು ಹಿಂದಕ್ಕೆ ತಿರುಗ ಬರಬೇಕು. ಪರಮ ಕರುಣಾ ಸಿಂಧು ಪೊಂದಿಕೊಂಡಿಗ, ಶಾಶ್ವತವಾಗಿ ಹೊಂದಿಕೊಂಡಿದ್ದಾನೆ ನಮ್ಮಲ್ಲಿ. ಹೊಂದಿಕೊಂಡೇ ಇರಬೇಕು. ದ್ವಾಸುಪರ್ಣ ಶೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ. ಬಿಟ್ಟು ಹೋಗೋ ಹಾಗೇ ಇಲ್ಲ, ನಮಗೆ ಅಸ್ತಿತ್ವವೇ ಇಲ್ಲ. ನಮ್ಮನ್ನು ದೇವರು ಬಿಟ್ಟ ಅಂದರೆ ನಾವು ಕಳೆದು ಹೋಗ್ಬಿಡ್ತೀವಿ, ಎಲ್ಲಿರ್ತೀವಿ ಗೊತ್ತಿಲ್ಲ. ಬಿಟ್ಟು ಹೋಗಿಲ್ಲ ಅನ್ನುವುದರಿಂದ ಬದುಕಿದ್ದೇವೆ ನಾವು. ಆದ್ದರಿಂದ ಪರಮ ಕರುಣಾ ಸಿಂಧು ಎಲ್ಲಿರ್ತಾನೆ ಅಂದರೆ ಶಾಶ್ವತ. ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತಿಗನು ವಿಷಯಗಳ. ನಮಗೆ ಬೇಕಾದ ವಿಷಯಗಳನ್ನು, ಬರೀ ನಮ್ದಲ್ಲ, ಸಾತ್ವಿಕ ರಾಜಸ ತಾಮಸರ ಪ್ರಾಣಿ ಪಶು ಪಕ್ಷಿಗಳ ಒಳಗಿದ್ದು ಭೋಗ ಮಾಡಿ ನಮಗೆ ಉಣಿಸಬೇಕಾದದ್ದನ್ನು ಭಗವಂತ ಉಣಿಸ್ತಾನೆ. ಒಬ್ಬ ತುಂಬ ಮಕ್ಕಳಿರುವ ಮನೆಯಲ್ಲಿ ಹಳೆ ಕಾಲದ ತಾಯಂದರು ಹೊರಗೇ ಬರ್ತಿರಲಿಲ್ಲ. ಯಾವಾಗಲೂ ಅವ್ರ ಜಾಗ ಯಾವುದು ಅಂದರೆ ಅಡುಗೆ ಮನೆ. ರಾತ್ರಿ ಗಂಡ ಮಲಗಲಿಕ್ಕೆ ಹೋದರೂ ಹೆಂಡತಿ ಬರೋಷ್ಟೊತ್ತಿಗೆ 11:30 12 1 ಆಗ್ಬಿಡೋದು. ಹಾಗೆ ಈ ಭಗವಂತ ಎಲ್ಲ ಇಂದ್ರಿಯಗಳ ಒಳಗಿದ್ದು ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಕರುಣಾಸಿಂಧುವಾಗಿದ್ದಾನೆ. ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಸರ್ವಕರ್ಮ ಸರ್ವಗಂಧ ಸರ್ವರಸ. ಛಾಂದೋಗ್ಯ ಹೇಳುತ್ತೆ, ಪರಮಾತ್ಮ ಸರ್ವಗಂಧಾದಿ ರೂಪನಾಗಿದ್ದಾನೆ. ಅವನಿಗೆ ಸ್ವರೂಪಭೂತವಾದ ಗಂಧರಸ ಇದೆ ಅವನಿಗೆ. ನಮ್ಮ ಈ ಗಂಧರಸಗಳು ಅವನಿಗೆ ಬೇಕಾಗಿಲ್ಲ. ಆದರೆ ಪರಮಾತ್ಮನಿಗೆ ದುರ್ಗಂಧವಿಲ್ಲ, ಅವನ ದೇಹದಲ್ಲಿ ದುರ್ಗಂಧ ಇಲ್ಲ, ಎಲ್ಲ ಸುಗಂಧಗಳೇ ಇದೆ. ತಾನಿ ಚಾಸ್ಯ ಸುದಿವ್ಯಾನಿ ಸುಗಂಧಿ ಸುಗಂಧಾನಿ ಶುಭಾಂತಿ ಚ. ಭಾಗವತ ದಶಮಸ್ಕಂದದ ತಾತ್ಪರ್ಯದಲ್ಲಿ ಆಚಾರ್ಯ ಅಂತಾರೆ, ತಾನಿ ಚಾಸ್ಯ ಸುದಿವ್ಯಾನಿ ಸುಗಂಧಾನಿ ಶುಭಾಂತಿ ಚ. ಪರಮಾತ್ಮ ನಮ್ಮ ಇಂದ್ರಿಯಗಳಲ್ಲಿದ್ದು ಭುಂಕ್ತೆ ಹೃಷಿಕೈರ್ ಮಧುಸಾರಗಂ ಯಥಃ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ. ಎಲ್ಲ ಪುರಾಣಗಳಲ್ಲಿ ಇದೇ ವಿಚಾರವನ್ನು ಹೇಳ್ತಾರೆ. 6 ರಸಗಳನ್ನು ಎಲ್ಲ ಇಂದ್ರಿಯಗಳಲ್ಲಿದ್ದು ಅದಕ್ಕೆ ದೇವರಿಗೆ ಹೆಸರು ಹೃಷಿಕೇಶ ಅಂತ. ಹೃಷಿಕಗಳು ಅಂದರೆ ಇಂದ್ರಿಯಗಳು. ಇಂದ್ರಿಯಗಳ ಒಳಗಿದ್ದು ಇಂದ್ರಿಯಗಳಿಗಾಗುವ ಸುಖವನ್ನು ತಾನು ಭೋಗ ಮಾಡಿ ನಮಗೆ ಕೊಡಬೇಕು. ದೇವರು ಕೊಡದೆ ಹೋದರೆ ನಮಗಾಗಿ ನಾವು ಭೋಗ ಮಾಡಲಿಕ್ಕಾಗಲ್ಲ. ದೇವರನ್ನ ಮರೆತು ಬಿಡ್ತೀವಿ ನಾವು. ದೇವರು ಕೊಟ್ಟ ಅನ್ನೋದನ್ನು ಮರೆತು ಬಿಡ್ತೇವೆ. ನಾವೇ ಭೋಗ ಮಾಡಿದ್ವಿ ಅಂತ ಅನಿಸ್ಬಿಡುತ್ತೆ ನಮಗೆ. ಕಾರಣ ನಮ್ಮ ಲಿಂಗದೇಹ, ನಮ್ಮ ಅಜ್ಞಾನ, ಅಲ್ಪತನ ನಮ್ಮದು. ಬ್ರಹ್ಮಾದಿ ದೇವತೆಗಳಂತೆ ದೊಡ್ಡವರಲ್ಲ ನಾವು, ಮರೆತು ಬಿಡ್ತೇವೆ. ಆದ್ದರಿಂದ ಪರಮಾತ್ಮ ಆದರೂ ಕೂಡ ಹೊಂದಿಕೊಂಡಿಗ ಇಷ್ಟು ಉಪಕಾರ ಮಾಡಿದ ದೇವರನ್ನು ಮರೆತು ಬಿಡ್ತೇವೆ. ಛೀ ಪಾಪಿಗಳ, ನನ್ನನ್ನು ಮರೆತಿದ್ದೀರಿ ನೀವು, ಹಾಳಾಗಿ ಹೋಗ್ರಿ ಅಂತ ಎಂದೂ ನಮ್ಮನ್ನು ದೇವರು ಕೈ ಬಿಡೋದಿಲ್ಲ. ಯಾಕೆ ಅಂದರೆ ಪರಮ ಕರುಣಾ ಸಿಂಧು. ಮತ್ತೆ ಅಲ್ಲಿಗೆ ನಾವು ಬರಬೇಕು. ನಾವು ಕೆಟ್ಟವರಾದರೆ ಮಕ್ಕಳನ್ನು ಬಿಡ್ತೀವಿ, ಕೆಟ್ಟವಳಾದರೆ ಹೆಂಡತಿಯನ್ನು ಬಿಡ್ತೇವೆ, ಕೆಟ್ಟದ್ದಾದರೆ ಕೊಳೆತರೆ ನಮ್ಮ ದೇಹದ ಅಂಗವನ್ನು ಕತ್ತರಿಸಿ ಬಿಸಾಕ್ತೀವಿ. ಆದರೆ ಪರಮಾತ್ಮ ಏನು ಕೆಟ್ಟರು ಏನು ಕೆಡಕು ಮಾಡಿದರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಕಾರಣ ಪರಮ ಕರುಣಾ ಸಿಂಧು. ಅದೊಂದೇ ಉತ್ತರ ಪರಮಾತ್ಮನಿಗೆ. ಹಾಗೆ ಪರಮಾತ್ಮ ಹೀಗೆ ಹೇಳಿದ್ದಾರೆ. ಪರಮಾತ್ಮನ ರಸಗಳು ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ 6 ರಸಗಳು ದೇವರಿಗಿದೆ. ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಗ. ದೇವರಿಗೆ ರೂಪ ಇದೆ. ಯಾವ್ಯಾವುದು? ಶುಕ್ಲ, ನೀಲ, ಪೀತ, ರಕ್ತ, ಹರಿತ, ಕಪಿಶ, ಚಿತ್ರ ಅಂತ 7 ಬಣ್ಣ ಇದೆ ದೇವರಿಗೆ. ಅವಂದೇ ಅದೇ ಅವತಾರಗಳನ್ನು ಮಾಡ್ತಾನೆ. ಎಲ್ಲೆಲ್ಲಿ ಅಂದರೆ ವಾಸುದೇವ, ವಾಮನ, ಧನ್ವಂತರಿ, ಹೈಗ್ರೀವಾದಿ ರೂಪಗಳು ಬಿಳಿ ಬಣ್ಣಗಳು.
ರಾಮಕೃಷ್ಣ ವೇದವ್ಯಾಸಾದಿಗಳು ಕಪ್ಪು ಬಣ್ಣ, ಕಪಿಲ ದತ್ತಾತ್ರೇಯಾದಿಗಳು ಹಳದಿ ಬಣ್ಣ, ಪರಶುರಾಮಾದಿಗಳು ಕೆಂಪು ಬಣ್ಣ. ಇದೆಲ್ಲ ದೇವರ ಸ್ವಂತ ರೂಪ. ಅಂದರೆ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಇದೆಲ್ಲ ಒರಿಜಿನಲ್ ರೂಪ. ಅದನ್ನು ಎಲ್ಲರೂ ನೋಡಿದವರಿದ್ದಾರಾ ಅಂದರೆ ಅರ್ಜುನ ನೋಡ್ತಾನೆ. ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ. ಆಕಾಶವನ್ನು ಮುಟ್ತಾ ಇದೆ ಸ್ವಾಮಿ, ಬಹುರೂಪಿ ಬಹುವರ್ಣ ನೀನಾಗಿದ್ದಿ ಅಂತ. ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ. ಅರ್ಜುನ ಕಂಡಿದ್ದಾನೆ ಇದನ್ನು. ಇದರ ಜೊತೆಗೆ ಪರಮಾತ್ಮೆಗೆ ಉಷ್ಣ, ಶೀತ, ಮೃದು, ಕಠಿಣ 4 ರೀತಿಯಾದ ಸ್ಪರ್ಶವೂ ದೇವರಿಗಿದೆ. ಅದರ ಜೊತೆಗೆ ವರ್ಣಾತ್ಮಕ ಶಬ್ದ, ಧ್ವನ್ಯಾತ್ಮಕ ಶಬ್ದ, ಅಕಾರಾದಿ ಕ್ಷಕಾರಾಂತ ಪರ್ಯಂತರವಾದ ಸಕಲ ಶಬ್ದಗಳು ದೇವರನ್ನೇ ಹೇಳ್ತಾ ಇದೆ. 51 ಅಕ್ಷರಗಳು. ಆದ್ದರಿಂದ ಪರಮಾತ್ಮ ವೀಣಾ, ವೇಣು, ಮೃದಂಗ, ನಾವು ಮಾತಾಡುವ ಮುಖಗಳು, ನಗುಗಳು, ಅಳುಗಳು, ಪ್ರಾಣಿ ಪಕ್ಷಿಗಳ ಕೂಗುಗಳು, ಇವೆಲ್ಲ ಧ್ವನ್ಯಾತ್ಮಕ. ಆಕಾಶಾದಿ ಪಂಚಭೂತಗಳು ಇವೆಲ್ಲವೂ ಭಗವಂತನಲ್ಲಿದೆ. ಅದೇ ಪರಮಾತ್ಮನಲ್ಲೂ ಸ್ವರೂಪಭೂತವಾಗಿದೆ. ಅವನು ಶಬ್ದರೂಪನಾಗಿದ್ದಾನೆ. ಆದರೆ ಗಂಧರಸರೂಪ ಸ್ಪರ್ಶ ಶಬ್ದ ಒಂದೂ ತಾನಲ್ಲ. ಯಾಕೆ ಅಂದರೆ ಯಾಕಲ್ಲ? ನಮಗೆ ಅಪ್ರಾಕೃತವಾದ ಗಂಧರಸರೂಪ ಸ್ಪರ್ಶಾದಿಗಳ ಜ್ಞಾನ ನಮಗಿಲ್ಲ. ಅಪ್ರಾಕೃತವಾದ ಗಂಧ, ಅಪ್ರಾಕೃತವಾದ ರಸ, ಅಪ್ರಾಕೃತವಾದ ರೂಪ, ಅಪ್ರಾಕೃತವಾದ ಶಬ್ದ ಎಲ್ಲವೂ ಭಗವಂತ ಆಗಿದ್ದಾನೆ. ಅಪ್ರಾಕೃತ ಶಬ್ದಗಳಿದೆ, ಅಪ್ರಾಕೃತ ರೂಪ ಇದೆ, ಅಪ್ರಾಕೃತ ಗುಣಗಳಿದೆ ಪರಮಾತ್ಮನಿಗೆ. ಸಚ್ಚಿದಾನಂದಮಯನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಈ ಗಂಧ, ಈ ರೂಪ, ಈ ಸ್ಪರ್ಶ, ಈ ಶಬ್ದ ಇದ್ಯಾವುದು ಪರಮಾತ್ಮ ಅಲ್ಲ. ಅಂದರೆ ಇದ್ಯಾವುದರೊಳಗೂ ಇದ್ದಾನೆ, ಇದೇ ಅಲ್ಲ. ಇದರಿಂದ ಭಿನ್ನನಾಗಿ, ತದ್ರೂಪನಾಗಿ, ತದ್ವಾಚ್ಯನಾಗಿ ಅದರಲ್ಲಿದ್ದಾನೆ ಪರಮಾತ್ಮ. ಅದಕ್ಕೆ ಬೃಹದಾರಣ್ಯಕ್ಕೆ ಹೇಳುತ್ತೆ, ಅಪಾರ್ಥಿವೋ ಹರೇರ್ಗಂಧ ನ ತೃಪ್ತಿಶ್ಚಾಪ್ಯಭಾಧಿಕ. ಆಲಯದ ಮೇಲೆ ಪರಮಾತ್ಮ ಮಲಗಿದಾಗ ನಾವೆಲ್ಲ ಪರ್ಫ್ಯೂಮ್ಗಳು ಹಚ್ಕೊಂಡು, ಸ್ಪ್ರೇ ಮಾಡಿಕೊಂಡು, ಟುಸ್ಕು ಬುಸ್ಕು ಮಾಡಿಕೊಂಡು, ಅದು ಹೋದ ಮೇಲೆ ಪೆಟ್ರೋಲ್ ವಾಸನೆಯೋ ಕೆಮಿಕಲ್ ವಾಸನೆಯೋ ಬರುತ್ತದಲ್ಲ, ಪೆಟ್ರೋಲ್ ಬೇಸ್ಡ್ ಅವೆಲ್ಲ ನಾವು ಹಚ್ಕೊಳ್ಳೋ ಗಂಧಗಳೆಲ್ಲವೂ ಕೂಡ ದುರ್ಗಂಧಗಳು. ಆದರೆ ಪರಮಾತ್ಮ ತಾನೇನು ಗಂಧಾದಿಗಳುಳ್ಳವನಾಗಿದ್ದಾನೆ. ಆಲದಲೆಯ ಮೇಲೆ ಮಲಗಿದಾಗ ಲಕ್ಷ್ಮೀದೇವಿ ಆ ಸುಗಂಧವನ್ನು ಅನುಭವಿಸ್ತಾಳಂತೆ. ದೇವರ ಗಂಧದ ಸುಗಂಧವನ್ನು ಅವಳು ಅನುಭವಿಸ್ತಾಳಂತೆ. ಒಂದು ಉದಾಹರಣೆ ಹೇಳ್ಬೋದು ಅಂದರೆ ದೇವತೆಗಳ ಬಗ್ಗೆ. ದಮಯಂತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಯಮ, ಅಗ್ನಿ, ವರುಣ ಇವರೆಲ್ಲರೂ ನಳನ ರೂಪದಲ್ಲೇ ಬರ್ತಾರೆ. ನಮಗೂ ಬೇಕಾಗಿದೆ ಅವಳು ಅಂತ. ಆದರೆ ದಮಯಂತಿ ಮದುವೆ ಆಗಿದ್ಲು, ನಳನ ಮದುವೆ ಆಗಿತ್ತು. ನಳನನ್ನು ಕಂಡುಹಿಡಿಯಲಿಕ್ಕೋಸ್ಕರವಾಗಿ ಋತುಪರ್ಣನ ಜೊತೆಯಲ್ಲಿ ನಳ ಬಂದಾಗ ಸ್ವಯಂವರದ ಘೋಷಣೆ ಮಾಡಿದಾಗ ನಳನನ್ನು ಕಂಡುಹಿಡಿಯಬೇಕು. ದಮಯಂತಿ ಹೆಂಗೆ ಕಂಡುಹಿಡಿತಾಳೆ ಅಂತ ನೋಡ್ತಾರೆ. ಆದರೆ ದಮಯಂತಿ ನೀಟಾಗಿ ಬಂದು ತನ್ನ ಗಂಡನ, ಎಲ್ಲರೂ ನಳನ ರೂಪದಲ್ಲೇ ಇದ್ದಾರೆ. ಅಗ್ನಿ ನಳನ ರೂಪ, ಯಮ, ವರುಣ ಎಲ್ಲರೂ ನಳನ ರೂಪದಲ್ಲೇ ಇದ್ದಾರಂತೆ. ಆದರೆ ದಮಯಂತಿ ಕಂಡು ಹಿಡಿದುಬಿಟ್ರು. ಸೀದಾ ಬಂದು ಒರಿಜಿನಲ್ ನಳನಿಗೆ ಹಾರ ಹಾಕಿಬಿಡ್ತಾಳೆ. ಕೇಳ್ತಾರೆ ಅವರೆಲ್ಲ, ಏನು ಆಶ್ಚರ್ಯ ತಾಯಿ, ಹೆಂಗೆ ಹಾಕಿದಿ ಅಂತ. ಏನಿಲ್ಲ, ನೀವೆಲ್ಲ ಹಾಕ್ಕೊಂಡ ಹಾರ ಬಾಡಿಲ್ಲ, ನಿಮ್ಮ ದೇಹದಲ್ಲಿ ದುರ್ಗಂಧ ಇಲ್ಲ. ಆದರೆ ನಳಮಹಾರಾಜನ ದೇಹದ ದುರ್ಗಂಧದ ಪರಿಚಯ ನಿಮಗಿದೆ. ನಾಯಿಗೆ ನಮ್ಮ ದೇಹದ ವಾಸನೆ ಗೊತ್ತಾಗತ್ತಲ್ವ, ನಾಯಿ ಕಂಡುಹಿಡಿಯುತ್ತಲ್ವ. ಆದರೆ ನಳನ ಕೊರಳಲ್ಲಿರುವ ಹಾರ ಬತ್ತಿದೆ, ನಿಮ್ಮ ಕೊರಳಲ್ಲಿರುವ ಹಾರ ಬತ್ತಿಲ್ಲ. ಏನು ಸೂಕ್ಷ್ಮಮತೀರಿ ದಮಯಂತಿ, ಎಷ್ಟು ಸೂಕ್ಷ್ಮವಾಗಿ ತನ್ನ ಗಂಡನ ಬಗ್ಗೆ ತಿಳ್ಕೊಂಡಿದ್ದವಳು. ಹಾಗಾಗಿ ಭಗವಂತನ ಶ್ರೇಷ್ಠವಾದ ವಾಸನೆಯ ಜ್ಞಾನ ಲಕ್ಷ್ಮೀದೇವಿಗೆ ಬರುತ್ತೆ. ಪರಮಾತ್ಮನ ಸ್ಪರ್ಶಾನುಭವ ಪಡೆಯತಕ್ಕಂಥವಳು ಯಾರು ಅಂದರೆ ಲಕ್ಷ್ಮೀದೇವಿ ಪಡೀತಾಳೆ. ಪರಮಾತ್ಮನ ರಸದ ಜ್ಞಾನ, ಪರಮಾತ್ಮನ ರೂಪದ ಜ್ಞಾನ, ಇದೆಲ್ಲವನ್ನು ಲಕ್ಷ್ಮೀದೇವಿ ತಾನು ಪಡೆಯತಕ್ಕಂಥವಳಾಗುತ್ತಾಳೆ. ಆದ್ದರಿಂದ ಅನುಭವಿಸ್ತಾಳೆ. ಅಧರಾಮೃತವನ್ನು ಸವಿತಾಳಂತೆ. ದೇವರು ಕರೀತಾನಂತೆ ಏಕಾಂತಕ್ಕೆ ಲಕ್ಷ್ಮೀದೇವಿಯನ್ನು. ವೈಕುಂಠವರ್ಣನೆಯಲ್ಲಿ ವಾದರಾಜರಂತಾರೆ, ಏನ್ರಿ ಈ ಕರೀತಿರಲ್ಲ ನೀವು, ತಾ ಬರಲ್ಲ ಅಂತಾಳಂತೆ ಲಕ್ಷ್ಮೀದೇವಿ. ಸ್ಥಿತಿಯ ಕಾಲದಲ್ಲಿ ಪರಮಾತ್ಮನ ಏಕಾಂತಕ್ಕೆ ಬರಲ್ವಂತೆ. ಯಾಕೆ ಅಂತ ಕೇಳಿದ್ರೆ, ಯಾರೂ ಇಲ್ವೇ, ಬಾ ಅಂತ ಕರೀತಾನೆ ಪರಮಾತ್ಮ. ಲಕ್ಷ್ಮೀದೇವಿ ಅಂತಾಳೆ, ಕಣ್ಣಲ್ಲಿ ಸೂರ್ಯಚಂದ್ರರಿದ್ದಾರೆ, ಬಾಯಲ್ಲಿ ಅಗ್ನಿವರ್ಣರಿದ್ದಾರೆ, ಕಿವಿಯಲ್ಲಿ ದಿಗ್ದೇವತೆಗಳಿದ್ದಾರೆ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಇವರೆಲ್ಲ ಎಚ್ಚರವಾಗಿರ್ಬೇಕಾದ್ರೆ ಮಕ್ಕಳು ಎಚ್ಚರವಾಗಿದ್ದರೆ ನಮ್ದು ಏಕಾಂತ ಏನು ಚೆನ್ನಾಗಿರುತ್ತೆ. ಅದಕ್ಕೆ ದೇವರೇನು ಮಾಡ್ದ, ಎಲ್ಲ ಮಕ್ಕಳನ್ನು ಮಲಗಿಸಿಬಿಟ್ಟ. ಎಲ್ಲ ಮಕ್ಕಳನ್ನು ಮಲಗಿಸಿ, ಏನೇ ಹರಿಣಾಕ್ಷಿ ಮೋಹನೆ ಗಜಗಮನೆ ಧ್ಯಾನ ವ್ಯಾತಕ್ಕೆ ನಿನಗೆನುದ ಶ್ರೀನಾಥ ಸತಿಯ ಮೊಗ ನೋಡಿ ನಸುನಕ್ಕು ನಾನಾ ಪರಿಯಲ್ಲಿ ನುಡಿಸಿದ. ಎಲ್ಲರನ್ನ ಮಲಗಿಸಿ ಈಗ ಬಂದ ಲಕ್ಷ್ಮೀದೇವಿಯನ್ನು. ವಾದರಾಜರ ವೈಕುಂಠವರ್ಣನೆ ಕೇಳಬೇಕು, ಬಹು ಸುಂದರ. ಅನೇಕ ವಿಷಯಗಳನ್ನು ವಾದರಾಜರು ಹೇಳ್ತಾರೆ.
ತಂದೆ ತಾಯಿಗಳ ಬಗ್ಗೆ, ಜಗದೊಡೆಯನ ಬಗ್ಗೆ ಶೃಂಗಾರ ಹೇಳಿದ್ರೆ ಏನೂ ತಪ್ಪಲ್ಲ. ಹಾಗೆ ಭಗವಂತ ಪರಮಾತ್ಮನ ಸ್ಪರ್ಶ, ಲಕ್ಷ್ಮೀ ಭುಜಾಂತರಗತಃ ಚಿಂತನೆ ಮಾಡಬೇಕು ಇವನ್ನೆಲ್ಲ. ಇದೆಲ್ಲ ನಮ್ಮ ಮನಸ್ಸಿಗಿದ್ರೆ, ನಮ್ಮ ಲೌಕಿಕ ಸುಖಗಳನ್ನು ಅನುಭವಿಸುವಾಗ ಪರಮಾತ್ಮನ ಅಪ್ರಾಕೃತವಾದ ಸುಖದ ಜ್ಞಾನ ನಮಗೆ ಬಂದರೆ ಅದು ಭಗವಂತನ ಪೂಜೆಯಾಗತ್ತೆ, ಅದು ಒಂದು ಯಜ್ಞವಾಗತ್ತೆ. ಅದಿಲ್ಲದೆ ಕೇವಲ ಪ್ರಾಣಿಗಳಂತೆ ತಿಂದರೆ, ಪ್ರಾಣಿಗಳಂತೆ ಭೋಗ ಮಾಡಿದರೆ, ಪ್ರಾಣಿಗಳಂತೆ ಜೀವನ ಮಾಡಿದರೆ ಏನು ಪ್ರಯೋಜನ? ಇದು ಎಲ್ಲ ಜನ್ಮದಲ್ಲೂ ನಮಗಿದೆ. ಪ್ರಹ್ಲಾದರಾಜರು ಹೇಳ್ತಾರಲ್ಲ, ಸುಖಮೈಂದ್ರಿಯಕಂ ದೈತ್ಯಾಹ ದೇಹಯೋಗೇನ ದೇಹಿನಾಂ. ಈಗ ಅನುಭವಿಸ್ತಾ ಇರತಕ್ಕಂಥ ಸುಖ ಯಾವುದೂ ಹೊಸದಲ್ಲ, ಹಿಂದೆ ಅನೇಕ ಜನ್ಮದಲ್ಲಿ ಅನುಭವಿಸಿ ಬಂದಾಗಿದೆ. ಆದರೆ ಅನುಭವಿಸಿದ್ದೀವಿ ಅಂತ ಜ್ಞಾನ ಇಲ್ಲ. ನವ ಹೊಸದಾಗಿ ಹುಡುಕ್ತೀವಿ ಸುಖಗಳನ್ನು. ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ. ಹಿಂದಿನ ಯಾವ ಜನ್ಮದಲ್ಲೂ ಸಿಗದೇ ಇರತಕ್ಕಂಥ ಒಂದೇ ಒಂದು ಅಂದರೆ ಪರಮಾತ್ಮನ ಚಿಂತನೆ. ಮಕ್ಕಳೇ, ಅದರ ಕಡೆಗೆ ಗಮನ ಕೊಡ್ರಿ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಆದ್ದರಿಂದ ಲಯಕಾಲದಲ್ಲಿ ಆಲೆ ಮಲೆಯ ಮೇಲೆ ಮಲ್ಕೊಂಡು ಪರಮಾತ್ಮ ನಾವು ನೋಡ್ತಾ ಇದ್ದೀವಿ. ಹೀಗೆ ಪರಮಾತ್ಮ, ಹೀಗೆ ಸ್ವಾಮಿ ಅದರದರ ಪೆಸರಿಂದ ಕರೆಸುತ್ತ, ಪರಮಾತ್ಮನ ಅಪ್ರಾಕೃತ ಗಂಧಾದಿ ರಸಗಳು ನಾವು ಪ್ರಾಕೃತ ಗಂಧರಸಗಳನ್ನು ಅನುಭವಿಸುವುದರೊಳಗೆ ಅಂತರ್ಗತವಾಗಿದ್ದು ಅದು ನಿಯಾಮಕವಾಗಿದೆ. ನಮ್ಮ ಪ್ರಾಕೃತವಾದ ರಸಗಳೊಳಗೆ, ಗಂಧಗಳೊಳಗೆ, ಈ ತನ್ಮಾತ್ರಗಳ ಒಳಗಿದ್ದು ಅವುಗಳಿಗೆ ಗಂಧರಸ ಅಂತ ಬರಲಿಕ್ಕೆ ಪರಮಾತ್ಮನ ಅಪ್ರಾಕೃತವಾದ ರಸಗಂಧಾದಿಗಳಲ್ಲಿ ಇರೋದರಿಂದ ಅದು ಕಾರಣವಾಗಿದೆ. ಅದರಿಂದ ಪರಮಾತ್ಮ ಅಲ್ಲಿದ್ದಾವೆ. ಇದು ಅಮುಖ್ಯವಾಗಿ ಇದಕ್ಕೆ ಹೆಸರು. ಆದರೂ ಲೋಕದಲ್ಲೇ ಪ್ರಸಿದ್ಧಿ ಯಾವುದಕ್ಕೆ? ಈ ಗಂಧರಸ ರೂಪಗಳಿಗೆ ಸ್ಪರ್ಶವಾಗಿ ಬಂದಿರತಕ್ಕಂಥದ್ದಾಗಿದೆ. ಅದರಿಂದ ಪರಮಾತ್ಮನ ಅದರೊಳಗಿದ್ದಾನೆ. ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡೀಗ ಪರಮಾತ್ಮ ಅದರೊಳಗಿದ್ದು ಸುಖವನ್ನು ನಮಗೆ ಕೊಡಿಸ್ತಾ ಇದ್ದಾನೆ. ಅಡಿಗೆಯವನು ಅಡಿಗೆ ಮಾಡಿಬಿಡ್ತಾನೆ, ಆದರೆ ಒಳಗಿದ್ದು ತಿನ್ನಿಸಲಿಕ್ಕೆ ಅವನಿಗೆ ಬರಲ್ಲ ಅಲ್ವಾ? ಆದರೆ ಪರಮಾತ್ಮ ಅಡಿಗೆಯವನೊಳಗಿದ್ದು ಅಡಿಗೆ ಮಾಡಿಸಿ ಅದರೊಳಗೆ ರುಚಿಯನ್ನು ಮಾಡಿಸಿ ಮುಂದೇನು ಮಾಡ್ತಾನೆ ಪರಮಾತ್ಮ? ನಮಗೆ ಶ್ರೇಷ್ಠವಾಗಿರ್ತಕ್ಕಂತಹ ನಮ್ಮೊಳಗೆ ಬಂದು ನಮಗೆ ಅದರ ಅನುಭವವನ್ನು ಕೊಟ್ಟು ಸುಖವನ್ನು ಕೊಡ್ತಾನೆ ಪರಮಾತ್ಮ. ಹೀಗೆ ಪರಮಾತ್ಮ ಮಾಡ್ತಾನಾದ್ದರಿಂದ ಅಂಥ ಪರಮಾತ್ಮ ಪ್ರಾಕೃತ ರಸಗಂಧಾದಿಗಳಲ್ಲಿ ತಾನಿಗಿದ್ದು ಸುಖ ದುಃಖಾದಿಗಳನ್ನು ನಮಗೆ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಮುಂದೆ ಹೇಳ್ತಾರೆ, ಎಲ್ಲೆಲ್ಲಿದ್ದು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂದರೆ, ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತಿಗನು ವಿಷಯಗಳ, ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಇವೆಲ್ಲದರ ಒಳಗೆ ಪರಮಾತ್ಮ ತಾನಿದ್ದು ವಿಷಯಗಳ ಭೋಗವನ್ನು ಪರಮಾತ್ಮ ಮಾಡ್ತಾನೆ. ಕಿವಿ, ಕಣ್ಣು, ತ್ವಕ್ಕಿನಲ್ಲಿ, ಚರ್ಮದಲ್ಲಿ, ನಾಲಿಗೆಯಲ್ಲಿ, ಘ್ರಾಣದಲ್ಲಿ, ಮನಸ್ಸಿನಲ್ಲಿ ತಾನಿದ್ದು ಅವುಗಳು ಪ್ರೇರಣೆಯಾಗುವಂತೆ ಪ್ರೇರಕನಾಗಿ ನಿಂತು ತಮ್ಮ ತಮ್ಮ ವಿಷಯಗಳಲ್ಲಿ, ಮೂಗು ತನ್ನ ಕೆಲಸ ಬಿಟ್ಬಿಟ್ರೆ ಎಷ್ಟು ಕಷ್ಟ ಅಲ್ವಾ? ಕಿವಿ ತನ್ನ ಕೆಲಸ ಬಿಟ್ಬಿಟ್ರೆ, ಕಣ್ಣು ತನ್ನ ಕೆಲಸ ಬಿಟ್ಟರೆ ಆಗದಂತೆ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ, ಅದರೊಳಗೆ ಪರಮಾತ್ಮ ಇದ್ದು ತಾನು ವಿಷಯಗಳನ್ನು ಭೋಗ ಮಾಡ್ತಾನೆ ಪರಮಾತ್ಮ. ಇದರಿಂದ ಪರಮಾತ್ಮನಿಗೆ ಏನೂ ಇಲ್ಲ, ಜೀವರ ಹಿತಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾನೆ ಪರಮಾತ್ಮ ಹೊರತು ತಾನು ಪೂರ್ಣ ಕಾಮನಾದ ಭಗವಂತನಿಗೆ ಅದರಿಂದ ಆಗಬೇಕಾದದ್ದೇನೂ ಇಲ್ಲ. ಆದರೆ ದೇವರು ಉಣದೇ ಇದ್ದರೆ ನಮಗೆ ಸುಖವಾಗೋದಿಲ್ಲ. ಅದಕ್ಕೆ ಪ್ರಹ್ಲಾದರಾಜರಂತಾರೆ, ನೈವಾತ್ಮನ ಪ್ರಭುರಯಂ ನಿಜ ಲಾಭ ಪೂರ್ಣ ಮಾನಂಜನಾದ ವಿದುಷೋ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖ ಶ್ರೀಗೀ. ಬಿಂಬನಾದ ಸ್ವಾಮಿ ಉಂಡು ನಮಗೆ ಉಣಿಸ್ತಾನೆ, ತನ್ನ ರಸವನ್ನು ತಾನು ತಗೊಳ್ತಾನೆ, ತನ್ನ ಸ್ವರೂಪಭೂತವಾದದ್ದನ್ನು ತನಗೆ ಉಣಿಸ್ತಾ ಇದ್ದಾನೆ ಪರಮಾತ್ಮ. ಹೀಗೆ ಪರಮಾತ್ಮ ಮನವೇ ಮೊದಲಾದ ಇಂದ್ರಿಯಗಳೆಂದಿದ್ದಾರೆ. ಯಾವ್ಯಾವುದು ಇಂದ್ರಿಯ ಇವೆಲ್ಲ ಹೇಳಿದ್ದಾರೆ. ಮನಸ್ಸಿಲ್ಲದೆ ಇದ್ದರೆ ಅದರ ಕಾರ್ಯ ನಡೆಯೋದಿಲ್ಲ. ನಾವು ಅನ್ಯಮನಸ್ಕರಾಗಿದ್ದರೆ ಕಿವಿಲಿ ಉಪನ್ಯಾಸ ಬೀಳ್ತಾ ಇದ್ದರೂ ಕೂಡ ಆಚಾರ್ಯನ ಎದುರುಗಡೆ ಇಲ್ಲ, ನಾವು ಹೆಂಗೆ ಕೇಳಿದ್ರು ನಡೆಯುತ್ತೆ ಅಂತ ಬೇರೆ ಏನೋ ನೋಡ್ತಾ ಮಾಡ್ತಾ ಇದ್ದರೆ ಅದು ಅನ್ಯಮನಸ್ಕರಾಗಿದ್ದಂತೆ. ನೀವೆಲ್ಲ ಹಾಗಿಲ್ಲ, ಸರಿಯಾಗಿ ಕೇಳ್ತಾ ಇದ್ದೀರಿ ಅಂತ ಅದಕ್ಕೆ ಉಪನ್ಯಾಸದ ಮೊದಲಲ್ಲೇ ಹೇಳಿದೆ, ಉಪನ್ಯಾಸ ಕೇಳುವಾಗ ಚೆನ್ನಾದ ರೀತಿಯಲ್ಲಿ ಅದನ್ನು ಕೇಳಬೇಕು ಅಂತಲೇ ಅದಕ್ಕೆ ನಾನು ಹೇಳಿದ್ದು. ಆದ್ದರಿಂದ ಹಾಗೆ ಭಗವಂತ ಪ್ರತಿಯೊಂದು ಇಂದ್ರಿಯಗಳಲ್ಲಿ ತಾನಿದ್ದು ಕೇಳಿಸ್ತಾ ಇದೆ ಅಲ್ವಾ? ಯಾರೋ ಒಬ್ರು ಉತ್ತರ ಕೊಡ್ರಿ. ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ?
ಕೇಳಿಸ್ತಾ ಇದೆಯಾ? ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತ್ತಿಹನು ವಿಷಯಗಳ. ಹೀಗೆ ಪರಮಾತ್ಮ ಇದ್ದು ಸರ್ವಗಂಧಾದಿ ರೂಪಶ್ಚ ಭೋಕ್ತಾ ಚೈಷಾಂ ಸದೈವಹಿ, ಎಲ್ಲದರೊಳಗಿದ್ದು ಭಗವಂತ ತಾನು ಮಾಡ್ತಾ ಇದ್ದಾನೆ. ಅದಕ್ಕೆ ಪ್ರಮಕರುಣಾ ಸಿಂಧು ಅಂದರೆ ಯಾಕೆಂದರೆ ದೇವಸ್ಯೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ಆದ್ದರಿಂದ ಯಾಕೆ ಹೀಗೆ ಮಾಡ್ತಾನೆ ದೇವರು ಅಂದರೆ ವಾದರಾಜರು ಹೇಳ್ತಾರೆ, ಅಲ್ಪಶಕ್ತಿಗಳುಣ್ಣಲರಿಯಾದಿರಲು ಉಣಗಲಿಸಿದನು ಸರ್ವರಿಗೆ. ಜಗನ್ನಾಥದಾಸರೇ ಅಂತಾರೆ ತತ್ವಸ್ವಾತಂತ್ರ್ಯ ಸಂಧಿಯಲ್ಲಿ, ಅಲ್ಪಶಕ್ತಿಗಳು ಉಣ್ಣಲರಿಯದಿರಲು ಉಣಗಲಿಸಿದನು ಸರ್ವರಿಗೆ. ಅಲ್ಪಶಕ್ತಿಗಳಾದ ನಮಗೆ ಊಟ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದೇ ಇದ್ದದ್ರಿಂದ ಪರಮಾತ್ಮ ತಾನು ಒಳಗಿದ್ದು ನಮಗೆ ಊಟ ಮಾಡುವ ಅಭ್ಯಾಸವನ್ನು ಮಾಡಿಸಿದನಂತೆ. ಆದ್ದರಿಂದ ಪರಮಾತ್ಮ ತಾನು ಉಂಡು ಲಕ್ಷ್ಮಿಗೆ ಉಣಿಸಿ, ವಾಯುದೇವರಿಗೆ ಉಣಿಸಿ, ತತ್ವಾಭಿಮಾನಿ ದೇವತೆಗಳಿಗೆಲ್ಲ ಉಣಿಸಿ, ಅವ್ಯಕ್ತ ತತ್ವದೊಳಗಿರುವ ಲಕ್ಷ್ಮೀದೇವಿ ಅನ್ನದೊಳಗಿದ್ದಾಳೆ. ಅವ್ಯಕ್ತಾತ್ಮಕ ಗಂಧರಸಾದಿಗಳನ್ನು ಆಕೆ ಊಣ ಮಾಡಿಸ್ತಾನೆ. ಬ್ರಹ್ಮವಾಯುಗಳು ಮಹದಾತ್ಮಕರು, ಗರುಡಶೇಷ ರುದ್ರಾದಿಗಳ ಅಹಂಕಾರಾತ್ಮಕರಾಗಿರ್ತಕ್ಕಂಥವರು. ಎಲ್ಲ ತತ್ವದೇವತೆಗಳಿಗೆ ಆಯಾ ತತ್ವಗಳ ಗಂಧರಸಾದಿಗಳನ್ನು ಊಟ ಮಾಡಿಸಿ ಕೊನೆಯಲ್ಲಿ ಪಾಂಚಭೌತಿಕ ಗಂಧರಸಾದಿಗಳನ್ನು ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಒಂದೇ ಒಂದು ಬಿಂದು ಏನಾದರೂ ನಾವು ಊಟ ಮಾಡಿದರೆ ಯಾರ್ಯಾರ ಪಾಲಿದೆ ಅಂತಾರೆ. ಗೋಪಾಲದಾಸರು ಹೇಳ್ತಾರೆ, ಒಂದು ರಸಬಿಂದು ದರದಿ ಬಿದ್ದರೆ, ಒಂದು ರಸಬಿಂದು ಉದರದಿ ಬಿದ್ದರೆ, ಇಂದಿರೆ ಗುಂಟಲ್ಲಿ ವಿರಂಚಿ ಶಿವರಿಗುಂಟು. ಒಂದು ರಸಬಿಂದ ಉದರದಿ ಬಿದ್ದರೆ ಇಂದಿರೆ ಗುಂಟಲ್ಲಿ ವಿರಂಚಿ ಶಿವರಿಗುಂಟು. ಚಂದದಿ ಗರುಡ ಶೇಷೇಂದ್ರಾದಿ ಸುರರೆಲ್ಲ ಹೊಂದಿರುವರು ತಮ್ಮ ತತ್ವದ ರಸ ಇಂದಿರೇಶ. ವಿಭಾಗ ಮಾಡಿ ತರತಮ ದಿಂದಲೇ ಆರಾರ ಭಾಗ ಪೊಂದಿಸೀವ. ಇಂದಿರೆಗೆ ಅವ್ಯಕ್ತ ರಸದಲ್ಲಭಿಮಾನ. ಆ ಒಂದು ರಸದಲ್ಲಿ ಇಂದ್ರಿಗೆ ಅವ್ಯಕ್ತ ತತ್ವ ಇರುತ್ತೆ. ಆ ರಸದಲ್ಲಿ ಅದನ್ನು ಲಕ್ಷ್ಮೀದೇವಿ ಸ್ವೀಕಾರ ಮಾಡ್ತಾಳೆ. ಮಂದಜ ಜನಿತಗೆ ಮಹತತ್ವ ರಸವಿನ್ನು. ಮಂದಜ ಅಂದರೆ ನೀರು, ಅಲ್ಲಿ ಜ ಅಂದರೆ ಹುಟ್ಟಿದವನು ಬ್ರಹ್ಮ. ಮಂದಜ ಜನಿತನೆಗೆ ಮಹತ್ತತ್ವ ರಸವಿನ್ನು. ಇಂದು ಮೌಳಿಗೆ ಅಹಂಕಾರ ರಸದಲ್ಲಿ ಇಂದ್ರಾದಿಸುರರಿಗೆ ವೈಕಾರಿಕ ರಸ. ವೈಕಾರಿಕ ತೈಜಸ ತಾಮಸಾದಿಗಳಲ್ಲಿ ಅವರಿಗೆ ತಂದು ಕೊಡುವ ತೈಜಸ ರಸ ತರತಮ ತಿಂದ ಭೌತಿಕ ರಸ ಬಪ್ಪುದು. ಮನುಜರಿಗೆ ಭೌತಿಕ ರಸ ಬಪ್ಪುದು. ನಮಗೆ ಪ್ರಾಕೃತ ರಸ, ಅವರಿಗೆಲ್ಲ ಅಪ್ರಾಕೃತ ರಸ. ಅದಕ್ಕೆ ಅಲ್ವ ಜಗನ್ನಾಥದಾಸರು ಹೇಳ್ತಾರೆ, ವನಜ ಜಾಂಡದುಳುಳ್ಳ ಕಿಲ ಚೇತನರು ಗುಂಜಿಪ ಚತುರ್ವಿಧ ಪದಾರ್ಥಗಳೊಳಗೆ ಚತುರ್ವಿಧ ರಸರೂಪ ತಾನಾಗಿ ತನ್ನ ಮನಕ್ಕೆ ಬಂದುದನುಂಡುಣಿಸಿ ಸಂಹನನ ಕುಪಚಯ ಕರಣಕಾನಂದ ನಿಮಿಷರಿಗಾತ್ಮ ಪ್ರದರ್ಶನ. ದೇವತೆಗಳಿಗೆಲ್ಲ ಪರಮಾತ್ಮ ತನ್ನ ರೂಪದ ದರ್ಶನ ಮಾಡಿಸಿ ಆನಂದ ಪಡ್ತಾನೆ. ಸುಂದರ ಮೂರ್ತಿ ಗೋಪಾಲ ವಿಠಲ ಬಂಧುವಾದನು ಸಾಧು ಜೀವರ್ಗೆ. ಎಲ್ಲ ಬಂಧುಗಳೆಲ್ಲ ಭಕ್ತರಿಗೆ ಪರಮಾತ್ಮ ಬಂಧುವಾಗಿದ್ದಾನೆ. ವಿಷಯಗಳನ್ನು ಭೋಗ ಮಾಡತಕ್ಕಂಥದ್ದು ಪರಮಾತ್ಮನಿಗೆ ಸಜ್ಜನರ ಜೀವರ ಮೇಲಿನ ಬಂಧುವಾತ್ಸಲ್ಯದಿಂದ, ಯಾವುದೇ ನಿಮಿತ್ತ ಇಲ್ಲದೆ ಇರತಕ್ಕಂಥ ಕಾರುಣ್ಯದಿಂದ. ಅದಕ್ಕೆ ಅವನು ಪರಮ ಕರುಣಾ ಸಿಂಧು ಅಂತ ಹೇಳ್ತಾರೆ. ಹೌದು ಆಚಾರ್ಯ, ಸರಿ, ದೇವರು ವಿಷಯ ಭೋಗ ಮಾಡ್ತಾನೆ, ನಾವು ವಿಷಯ ಭೋಗ ಮಾಡ್ತೀವಿ ಅಂದಮೇಲೆ ನಾವು ಊಟ ಮಾಡಿದ್ರೆ ಆನಂದ ವೃದ್ಧಿ ಆಗತ್ತೆ. ಆದರೆ ಪರಮಾತ್ಮನಿಗೆ ಆನಂದ ವೃದ್ಧಿ ಆಗಬೇಕಾದದ್ದಿಲ್ಲ. ಇಲ್ಲಿ ನಾವು ತಿಳಿಬೇಕಾದ ವಿಷಯ ಇದೆ. ನಾವೊಂದು ಸ್ಪ್ರೇ ಮಾಡಿಕೊಂಡ್ರೆ ನಮಗೆ ಆನಂದ ಇರುತ್ತೆ. ಮೊದಲು ಏನಾರು ಗಂಧ ಹಚ್ಕೊಂಡ್ರೆ, ಅಗರ್ ಹಚ್ಕೊಂಡ್ರೆ, ಇನ್ನೇನಾರು ಸುಗಂಧಗಳನ್ನು ಹಚ್ಕೊಂಡ್ರೆ ನಮಗೆ ಆನಂದದ ವೃದ್ಧಿ ಆಗತ್ತೆ, ಮೋಕ್ಷದಲ್ಲೂ ಆಗತ್ತೆ. ಆದರೆ ದೇವರಿಗೆ ಅದರಿಂದ ಆನಂದದ ವೃದ್ಧಿ ಆಗಲ್ಲ. ತಿಳಿಬೇಕು ನಾವು. ನಮಗೆ ಊಟ ಮಾಡಿದರೆ ಆನಂದದ ವೃದ್ಧಿ, ಸ್ಪರ್ಶವಾದರೆ ಆನಂದದ ವೃದ್ಧಿ, ನೀರನ್ನು ಕುಡಿದರೆ ನಾಲಿಗೆ ಒಣಗಿ ಹೋದದ್ದು ನಮಗೆ ಆನಂದವನ್ನು ಕೊಡುತ್ತೆ. ಇದೆಲ್ಲ ಯಾವುದರಿಂದ? ಆನಂದದ ವೃದ್ಧಿ ಪರಮಾತ್ಮನಿಗೆ ಮೊದಲೇ ಇರುತ್ತೆ, ನಮಗೆ ಇರೋದಿಲ್ಲ. ಆದ್ದರಿಂದ ಪರಮಾವಧಿ ಆನಂದ ವೃದ್ಧಿ ಇದ್ದರೂ ತಿರುಗಿ ಭೋಗಿಸಿ ಆನಂದ ವೃದ್ಧಿಯನ್ನು ನಮಗೆ ಪರಮಾತ್ಮಗೊಳಿಸ್ತಾನೆ. ಇದು ಅಚಿಂತ್ಯವಾದ ಶಕ್ತಿ ಪರಮಾತ್ಮನದು. ವಿಷಯ ಭೋಗವನ್ನು ಮಾಡುವುದಕ್ಕೆ ಮೊದಲು, ಮಾಡುವಾಗಲೂ ಸದಾ ಒಂದೇ ರೀತಿಯಾಗಿರ್ತಾನೆ ಪರಮಾತ್ಮ. ಇದು ದೇವರ ಮಹಿಮೆ. ನಾವು ಊಟ ಮಾಡಲಿಕ್ಕಿಂತ ಮುಂಚೆ ತುಂಬ ಸುಸ್ತಾಗಿರ್ತೀವಿ. ಕೆಲವರಿಗೆ ಊಟ ಮಾಡಿದ ಮೇಲೂ ಸುಸ್ತಾಗ್ಬಿಡುತ್ತೆ ಉಂಡಿದ್ದಕ್ಕೆ. ಯಾಕೆಂದರೆ ಗ್ಲೂಕೋಸ್ ರೈಸ್ ಆಗಿಬಿಡುತ್ತೆ ಬಾಡಿನಲ್ಲಿ. ಏಕಾದಶಿ ಉಪವಾಸ ಮಾಡಿಬಿಟ್ಟು ಊಟ ಮಾಡಿದರೆ ಊಟ ಮಾಡಿದ ಕೂಡಲೇ ಮತ್ತೆ ಸುಸ್ತಾಗುತ್ತೆ, ಉಸ್ಸು ಉಸ್ಸು ಅಂತಾನೆ.
ಏನು ಊಟ ಮಾಡಿದ ಕೂಡಲೇ ಆನಂದ ಬಂದು ಟಕ ಅಂತ ವ್ಯಾಯಾಮ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಗ್ಲೂಕೋಸ್ ರೈಸ್ ಆಗುತ್ತೆ, ಅಲ್ಲಿ ಒಳಗಡೆ ಇರ್ತಕ್ಕಂಥ ಇನ್ಸುಲಿನ್ ರೈಸ್ ಆಗುತ್ತೆ, ಎರಡಕ್ಕೂ ಜಗಳ ಆಗುತ್ತೆ, ಸುಸ್ತಾಗಿಬಿಡುತ್ತೆ ನಮಗೆ ಎರಡೂ ಜಗಳ ನಮಗೆ. ಆದರೆ ಪರಮಾತ್ಮನಿಗೆ ಹಾಗಲ್ಲ. ಆದ್ದರಿಂದ ಆ ಪರಮಾತ್ಮನಿಗೆ ಪರಮಾತ್ಮ ಯಾವಾಗಲೂ ಒಂದೇ ರೀತಿಯಾಗಿರ್ತಾನೆ, ಜೀವರು ನಾವು ಹಾಗಿರೋದಿಲ್ಲ. ಅದರಿಂದ ಒಂದೇ ರೀತಿಯಾಗಿರೋದ್ರಿಂದ ಹರಿ ಶಾಶ್ವತವಾಗಿ ಮನವೇ ಮೊದಲಾದಿಂದ್ರಿಯದೊಳಗೆ ತಾನಿದ್ದು ನಮಗೆ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ. ಇದಕ್ಕಿಂತ ಏನು ಬೇಕ್ರಿ? ನಮ್ಮ ದೇಹದಲ್ಲಿ ತಾನು ಬಂದಿದ್ದುಕೊಂಡು ಹೊಂದಿಕೊಂಡಿರ್ಬೇಕಂತ. ಎಂಥ ಕಷ್ಟ ಅಲ್ವಾ? ಎಷ್ಟು ಕಷ್ಟದ ಕೆಲಸ ಅಲ್ವಾ? ಹಿರಿಯನ್ ದೇಹ ಚೆನ್ನಾಗಿದೆಯಾ ನಮ್ಮದು? ಅದಕ್ಕೆ ದಾಸರು ಹಿಂದೆ ಹೇಳಿದ್ರು, ವ್ಯಾಪ್ತ ನಿರ್ಲಿಪ್ತ ಅಂತ. ಹಾಗೆಲ್ಲ ಚಿಂತೆ ಮಾಡಬೇಡ್ರಿ. ನಮ್ಮ ದೇಹದಲ್ಲಿದ್ದು ದೇವರಿಗೆ ದುಃಖ ಆಗತ್ತೆ ಅಂತ ಹೇಳಬೇಡ್ರಿ. ಎಲ್ಲದರ ಒಳಗಿದ್ರೂ ನಿರ್ಲಿಪ್ತನಾಗಿರ್ತಾನೆ. ಹೇಗಿರಬೇಕು ಅಂತ ಅವನಿಗೆ ಗೊತ್ತು. ನಿಮ್ಮ ಮನೆಯಲ್ಲಿದ್ದರೂ ತಾನೇ ಅಡುಗೆ ಮಾಡ್ಕೊತಾನೆ ತನ್ನ ಸುಖವನ್ನು. ಅವನಿಗೆ ನಿಮ್ಮಿಂದ ಆಗಬೇಕಾದದ್ದೇನಿಲ್ಲ, ನಿಮಗಾಗಿದ್ದಾನೆ ಹೊರತು ನಿಮ್ಮಿಂದಾಗಿ ಅವನಿಗೆ ಆಗಬೇಕಾದ್ದಿಲ್ಲ. ಅದರಿಂದ ಅಂಥ ಪರಮಾತ್ಮ ಎಂಬುದನ್ನು ನಾವು ತಿಳಿಯಬೇಕು ಎನ್ನುವುದನ್ನು ಜಗನ್ನಾಥದಾಸರು ಹೇಳಿ, ಎಷ್ಟು ಬಗೆಯಾಗಿ ಜಗನ್ನಾಥದಾಸರು ಹೇಳಿ 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 ನಮ್ಮ ಅಸ್ವಾತಂತ್ರ್ಯವನ್ನು ನಮ್ಮ ಮನಸ್ಸಿಗೆ ತಂದು ಕೊಡಬೇಕು. ಹೀಗೆ ನಮಗೆ ಪರಮಾತ್ಮ ತನ್ಮಾತ್ರಗಳೊಳಗೆ ಭಗವಂತನೇ ಇದ್ದು ಎಲ್ಲ ಕೆಲಸ ಮಾಡುತ್ತಾ ಇದ್ದಾನೆ ಅನ್ನುವ ಜ್ಞಾನ ಮಾಡಿಕೊಟ್ರಿ ಇಲ್ಲಿ ತನಕ. ಇದಾದ ಮೇಲೆ ನಮಗೆ ಮತ್ತೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ನಾವೇ ಸ್ವತಂತ್ರವಾಗಿ ಕೆಲಸ ಮಾಡ್ತೀವ? ನಮಗಂತೂ ಕಾಣಿಸುತ್ತಲ್ವ? ಪಂಚ ಜ್ಞಾನೇಂದ್ರಿಯಗಳೊಳಗೆ ಪಂಚ ಕರ್ಮೇಂದ್ರಿಯಗಳೊಳಗೆ ಏಳು ಅಂದ್ರೆ ಕೈ ಹೇಳುತ್ತೆ, ಕೂತ್ಕೊಂಡ್ರೆ ಕಾಲು ಕೂತ್ಕೊಳ್ಳುತ್ತೆ. ಎಷ್ಟು ದಿವಸ ತನಕ? 45-50 ವರ್ಷ ತನಕ. ಆಮೇಲೆ ಎಬ್ಬಿಸ್ಬೇಕು ಅಂತಾನೆ. ಆನೆ ಆಡ್ಕೊಂಡು ಹೇಳ್ತಾನೆ ಹೀಗೆ ಮೇಲಕ್ಕೆ. ಆನೆ ಆಡ್ಕೊಂಡು ಮೊದಲೆಲ್ಲ ಇದ್ದಕ್ಕಿದ್ದಾಗ ಇದೇ ಸ್ಟೇಜಲ್ಲಿ 90 ಡಿಗ್ರಿಯಲ್ಲೇ ಟಕ್ಕಂತ ಹೇಳ್ತಾನೆ, 90 ಡಿಗ್ರಿಯಲ್ಲಿ ಕೂತ್ಕೋತಾನೆ. ಆಮೇಲೆ ಹಿಂಗೆ ಒಂದು ಕೈ ಊರಿ ಒಂದು ಕಾಲು ಊರಿ ಕೆಳಗೆ ಕೂತ್ಕೊಂಡ್ರೆ ಆಗಲ್ಲಪ್ಪ, ಅಯ್ಯೋ ನಾರಾಯಣ ಅಂದ್ಕೊಂಡೆಲ್ಲ ನಾವು ಹೇಳ್ತೀವಿ. ನಮಗೆ ಸ್ವಲ್ಪ ದಿವಸ ಮಾತ್ರ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ನಮ್ಮ ಮಾತು ಕೇಳುತ್ತೆ ಅಂತ. ಆಮೇಲೆ ಜ್ಞಾನೇಂದ್ರಿಯಗಳು ಕೈ ಕೊಡ್ತಾವೆ ನಮಗೆ. ಜ್ಞಾನೇಂದ್ರಿಯಗಳೆಲ್ಲ ಕೈ ಕೊಟ್ಟು, ಯಾರು ನೀವು? ಕಾಣಿಸ್ತಾ ಇಲ್ವಲ್ಲ? ಯಾರಪ್ಪ? ಏನೋ ನಿನ್ನ ಶಬ್ದ ಕೇಳಿಸ್ತಾ ಇಲ್ವಲ್ಲ? ಒಂದೊಂದು ಇಂದ್ರಿಯಗಳು ಪ್ರಾರಂಭ ಆಗತ್ತೆ, ಕಿಡ್ನಿ ಫೇಲ್ವರ್ ಆಗತ್ತೆ, ಎಲ್ಲ ಇಂದ್ರಿಯಗಳು ಲಾಸ್ ಆಗ್ತಾ ಹೋಗುತ್ತೆ. ಆದರೆ ಪರಮಾತ್ಮ ಆ ಎಲ್ಲ ಇಂದ್ರಿಯಗಳೊಳಗೆ ಯಾವ ಕಾಲದಲ್ಲೂ ಇದ್ದು ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ಮೊದಲ ವಯಸ್ಸಲ್ಲಿ ನಮಗೆ ಸ್ವಾತಂತ್ರ್ಯದಿಂದ ಮಾಡ್ತಾ ಇರ್ತೀವಿ. ಆಮೇಲೆ ದೇವ್ರು ಹೀಗೆ ಮಾಡಿಬಿಟ್ಟು ಅಂತೀವಿ ನೋಡ್ರಿ. ನಾವು ಅಂಥ ಅಯೋಗ್ಯಗಳು ಅಂದರೆ ಏನು ಮಾಡೋದ್ರಿ? ವಯಸ್ಸಾಯಿತು, ದೇವರು ನಮ್ಮನ್ನು ಮುದುಕರನ್ನು ಮಾಡಿಬಿಟ್ಟ, ಏನೂ ಜ್ಞಾಪಕ ಕೊಡ್ತಾ ಇಲ್ಲ. ಮೊದಲು ಕೊಟ್ಟಾಗ ದೇವರು ಅಂತರಲಿಲ್ಲ ಕಳ್ಳರು ನಾವು. ಈಗ ನಮ್ಮ ಪ್ರಾರಬ್ಧ ಕರ್ಮದಿಂದ ದರಿದ್ರ ಅನ್ನ ತಿಂದು ದೇಹದಲ್ಲಿ ಆಲಸ್ಯ ಬಂದಾಗ ಇದಕ್ಕೆ ಅನ್ನಲಿಲ್ಲ. ಆಹಾರ ತಿಂದಿದ್ರಿಂದ ವಯಸ್ಸಾದಿದ್ರಿಂದ ಅಂತ ಅನ್ನಲಿಲ್ಲ. ದೇವ್ರು ಕಿತ್ಕೊಂಡ್ಬಿಡ್ತಾನ್ರಿ ಆಚಾರ್ಯರೇ, ಏನು ಮಾಡೋಕ್ಕಾಗತ್ತೆ? ದೇವರಿಚ್ಛೆ ಅಂತ ಅಂದ್ಬಿಡ್ತೀವಿ ನಾವು. ಅದಕ್ಕೆ ಜಗನ್ನಾಥದಾಸರಂತಾರೆ, ಇದರೆಲ್ಲದರ ಒಳಗೆ ಪಂಚ ಜ್ಞಾನೇಂದ್ರಿಯಗಳೊಳಗೆ ಪಂಚಕರ್ಮ. ಯಾಕಿದೆಲ್ಲ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಅಂದರೆ ಮುಂದೆ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ದಾಸರರು. ಇದೆಲ್ಲದರಿಂದ ಮಾಡುವ ಕೆಲಸಗಳನ್ನು ದೇವರಿಗೆ ಅರ್ಪಣೆ ಮಾಡು. ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನಿಗರ್ಪಿಸು ಅನುಸಂಧಾನ ಪೂರ್ವಕದಿಂದ. ದೇವರು ಮಾಡಿಸ್ತಾ ಇದ್ದಾನೆ. ಇದೆಲ್ಲ ವ್ಯಾಪ್ತಿ ಸಂಧಿಯನ್ನು ಕೇಳಿದರೆ, ಆ ವ್ಯಾಪ್ತಿ ಸಂಧಿಯನ್ನು ಕೇಳುವುದರಿಂದ ದೇವರ ವ್ಯಾಪ್ತಿ ಇರುವುದು ಜ್ಞಾನ ಆದರೆ ಆಗ ನಮಗೇನಾಗತ್ತೆ? ಪರಮಾತ್ಮ ಇಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಎನ್ನುವ ಜ್ಞಾನದಿಂದ ಜಾಗೃತರಾಗುತ್ತೀವಿ ಅನ್ನೋದಕ್ಕೋಸ್ಕರವಾಗಿ ನಮ್ಮ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಲ್ಲಿ ದೇವರು ಹೆಂಗೆ ಕೆಲಸ ಮಾಡಿಸ್ತಾನೆ ಅನ್ನೋದನ್ನು ನೋಡೋಣ. ಶ್ರವಣ ನಯನ ಘ್ರಾಣ ತ್ವಗ್ರಸನಿವಗಳಲ್ಲಿ ವಾಕ್ಪಾಣಿ ಪಾದಾದ್ಯವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗು ಸುತಿಗನು ತಿಳಿಸದಲೇ. ಶ್ರವಣ ನಯನ ಘ್ರಾಣ ತ್ವಕ್ ರಸನಿವುಗಳಲ್ಲಿ ವಾಕ್ಪಾಣಿ ಪಾದಾದ್ಯವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿ ಸುತಿಗನು ತಿಳಿಸದಲೇ. ಹೀಗೆ ಜೀವರ ಶ್ರೋತೃ, ಜೀವರ ಚಕ್ಷುಸ್ಸು, ಜೀವರ ಘ್ರಾಣ ಮತ್ತು ತ್ವಕ್ಕು ರಸನ ಇವುಗಳಲ್ಲಿ, ವಾಕ್ ಪಾಣಿ ಪಾದಾದಿ ಅವಯವಗಳಲ್ಲಿ, ಅವುಗಳ ಗುಣಗಳಲ್ಲಿ ಬಹಳ ವಿಷಯ ಇದೆ ನೋಡ್ರಿ ಜಗನ್ನಾಥದಾಸರ ಹರಿತಾಂಸಾರದಲ್ಲಿ. ಅವುಗಳ ಗುಣಗಳು, ಕಿವಿಯ ಗುಣ, ಕಣ್ಣಿನ ಗುಣ, ಅವುಗಳ ಗುಣ ಇದೆಯಲ್ಲ, ಕರ್ಮೇಂದ್ರಿಯದ ಗುಣಗಳು, ಜ್ಞಾನೇಂದ್ರಿಯದ ಗುಣಗಳು. ಆ ಗುಣಗಳಲ್ಲಿ
ಬರೀ ಅಷ್ಟೇ ಅಲ್ಲ, ಆ ಏನು ಇಂದ್ರಿಯಗಳು ನಮಗೆ ಕಣ್ಣು ಕಾಣಿಸುತ್ತೆ, ಆ ಇಂದ್ರಿಯಗಳಿಗೆ ಒಬ್ಬ ಅಭಿಮಾನಿ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ದೇವತೆಗಳು. ಅದರ ಒಳಗೆ, ಆ ದೇವತೆಗಳ ಒಳಗಿದ್ದು ಪರಮಾತ್ಮ ತಾನೇನು ಮಾಡ್ತಾ ಇದ್ದಾನೆ. ಇಷ್ಟೇ ಅಲ್ಲ, ಬರೀ ದೇವತೆಗಳಲ್ಲ, ಆ ಇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ, ತನ್ಮಾತ್ರಗಳಿಗೆ ದೈತ್ಯರು ನಿಯಾಮಕರಾಗಿದ್ದಾರೆ. ಅತತ್ವಮಾನ್ಯ ಅಸುರರ ಪ್ರೇರಣೆಯಿಂದ ಎಲ್ಲರೊಳಗೆ ಯಾರಿದ್ದು ಕೆಲಸ ಮಾಡಿಸ್ತಾನೆ ಅಂದರೆ ಕೃತಿ ಪ್ರತಿ ಪ್ರದ್ಯುಮ್ನಿದ್ದು ಕೆಲಸ ಮಾಡಿ. ಇದೆಲ್ಲ ತಿಳ್ಕೊಂಬಿಟ್ಟ ಮೇಲೆ ಹೆಚ್ಚು ಮಾತಾಡೋಕ್ಕಾಗಲ್ಲ. ಇದೆಲ್ಲ ಬಿಟ್ಟು ಮಾತಾಡಿದ್ರೆ ನಾಚಿಕೆ ಆಗತ್ತೆ. ಇವೆಲ್ಲ ತಿಳ್ಕೊಂಡು ಹೀಗೆ ಮಾತಾಡ್ತಾರಲ್ಲ ಇವರು, ಇಷ್ಟೆಲ್ಲ ಗೊತ್ತಿದ್ದು ಹೆಚ್ಚಿಗೆ ಹೀಗೆಲ್ಲ ಬರೀ ಲೌಕಿಕದ ಮಾತಾಡ್ತಾರಲ್ಲ. ಉಪನ್ಯಾಸ ಹೇಳ್ತಾರೆ, ಆಮೇಲೆ ಉಪನ್ಯಾಸ ಮುಗಿದ್ಮೇಲೆ ಏನೇನೋ ಮಾತಾಡ್ತಾರಲ್ಲ, ಕೇಳ್ತಾರೆ, ಎಲ್ಲ ವಿಷಯ ಕೇಳ್ತಾರೆ, ಮರೆತು ಬಿಡ್ತಾರಲ್ಲ. ಇದೆಲ್ಲ ದೇವರು ಮಾಡಿಸ್ತಾನೆ. ಅದಕ್ಕೋಸ್ಕರವಾಗಿ ಇದ್ದು ಕೃತಿಪತಿ ತಾನಿದ್ದು ಕೆಲಸಗಳನ್ನು ಮಾಡಿಸ್ತಾನೆ. ನಮಗೇನು ಮಾಡ್ತಾನೆ ಪರಮಾತ್ಮ? ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ತಿರುಗಿಸುತ್ತಿಗನು ತಿಳಿಸದಲೇ. ತಾನು ತನ್ನನ್ನು ತೋರಿಸ್ಕೊಳ್ಳಲ್ಲ ಪರಮಾತ್ಮ, ಒಳಗಿರ್ತಾನೆ, ನಮಗೆ ತೋರಿಸ್ಕೊಡಲ್ಲ. ಭವಕ್ಕೆ ಕಾರಣನಾಗಿ ನಮಗೆ ನಾನಾ ವಿಧವಾದ ಸಂಸಾರದ ಜೀವನಗಳಿಗೆ, ಸಂಸಾರದ ನಾನಾ ಜನ್ಮಗಳಿಗೆ ಕಾರಣನಾಗಿ ನಾನಾ ಯೋನಿಗಳಲ್ಲಿ ಪರಮಾತ್ಮ ನಮಗೆ ತಿರುಗಿಸ್ತಾನೆ. ಶ್ರವಣ ಪ್ರವಿತತ ಪರಮಾತ್ಮ. ಪ್ರ ಅಂದರೆ ಪ್ರ ಎಂಬತಕ್ಕಂಥದ್ದು ಉಪಸರ್ಗ. ಉಪಸರ್ಗ ಬಂದರೆ ಚೆನ್ನಾಗಿ ಅಂತರ್ಥ. ವಿ ಅಂದರೆ ವಿಶೇಷವಾಗಿ, ಚೆನ್ನಾಗಿ, ವಿಶೇಷವಾಗಿ, ತಥ ವ್ಯಾಪ್ತ. ಪ್ರವಿತತ ಅಂದರೆ ಪರಮಾತ್ಮ ಕಾಲ ಆಕಾಶ ಮುಂತಾದವುಗಳಂತೆ ಸುಮ್ಮನೆ ವ್ಯಾಪ್ತನಾಗಿದ್ದು ತನ್ನ ರಕ್ಷಣೆಗೆ ಇನ್ನೊಬ್ಬರ ಆಸರೆಯನ್ನು ಬೇಡದೆ ಸ್ವತಂತ್ರನಾಗಿ ಬೇರೆಯವರ ರಕ್ಷಣೆಗೋಸ್ಕರವಾಗಿ ವ್ಯಾಪಿಸಿದ್ದಾನೆ ಶ್ರೀಹರಿ ಎಂದು ಪರಮಾತ್ಮ ವ್ಯಾಪ್ತಿ ಸಂಧಿಯಲ್ಲಿ ತಿಳಿಸಿದ್ದಾರೆ. ಆ ಪರಮಾತ್ಮ ನಿಯಾಮಕನಾಗಿ ವ್ಯಾಪಿಸಿರುವುದರು ನಮ್ಮ ಅನುಭವಕ್ಕೂ ಬರುತ್ತೆ. ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ವಿಷಯದಲ್ಲಿ ಅವೆಲ್ಲ ಇಂದ್ರಿಯಗಳು ಜಡ, ಸ್ವಂತವಾಗಿ ಏನು ಮಾಡೋಕ್ಕೆ ಬರಲ್ಲ. ಅವೆಲ್ಲ ಕನ್ನಡಕ ಹಾಕ್ಕೊಂಬಿಟ್ಟು ಮಾತ್ರ ಕಣ್ಣು ಕಾಣಿಸುತ್ತಾ? ಕಣ್ಣು ಸರಿಯಾಗಿದ್ದರೆ ತಾನೆ ಕನ್ನಡಕ ಹಾಕ್ಕೊಂಬೋದು. ಕನ್ನಡಕ ಮಾತ್ರ ಸಾಕು, ಕಣ್ಣು ಬೇಡ ಅಂದರೆ ಹೆಂಗನ್ಲಿಕ್ಕಾಗತ್ತೆ? ಕಣ್ಣು ಇರಬೇಕು, ಕನ್ನಡಕ ಬೇಕು. ಆದ್ದರಿಂದ ಸ್ವತಃ ಇಂದ್ರಿಯಗಳೇನು ಮಾಡಲಿಕ್ಕಾಗಲ್ಲ. ಇಜ್ಜಿಲು ಸುಡುತ್ತೆ, ಸುಡುತ್ತೆ. ಇಜ್ಜಿಲೊಳಗೆ ಬೆಂಕಿ ಇದ್ದರೆ ಸುಡುತ್ತೆ, ಇಜ್ಜಿಲು ಸ್ವತಂತ್ರವಲ್ಲ. ಆದ್ದರಿಂದ ಪರಮಾತ್ಮ ಇಜ್ಜಿಲಿನಂತೆ ನಮ್ಮ ಇಂದ್ರಿಯಗಳು, ಪರಮಾತ್ಮ ಬೆಂಕಿಯಂತೆ. ಅವನು ಅದರೊಳಗೆ ಪ್ರವೇಶ ಮಾಡಿದರೆ ಗೋಳಕಗಳು ರಮಾರಮಣನ ನಿಜಾಲಯಗಳು. ದಾಸರ ಮುಂದಂತಾರೆ, ದೇವರ ಮನೆಗಳವೆಲ್ಲ. ಅದನ್ನು ತೊಳೆಯೋದು, ಬಳಿಯೋದು, ಅದರಿಂದ ಕೇಳೋದು, ಮಾಡೋದೆಲ್ಲ ದೇವರ ಕೆಲಸನೇ ಮಾಡಬೇಕು. ಬಾಡಿಗೆ ಮನೆಯಲ್ಲಿದ್ದಾಗ ಓನರ್ ಹೇಳ್ತಾನೆ, ಗೋಡೆಗೆ ಒಂದು ಮಳೆ ಹೊಡಿಬಾರ್ದು, ದಿನ ಸಾರಿಸಬೇಕು, ಮನೇನ ಕ್ಲೀನಾಗಿ ಇಟ್ಕೋಬೇಕು, ಅಡುಗೆ ಮನೆಗೆ ಬಂದು ಎಣ್ಣೆ ಕೈಯಲ್ಲಿ ಎಲ್ಲ ಗೋಡೆ ಮುಟ್ಟಬಾರ್ದು, ಬಿ ಕೇರ್ಫುಲ್ ಅಂತ. ಹಾಗೆ ಪರಮಾತ್ಮ ನಮ್ಮೊಳಗೆ ಇದ್ದು ವ್ಯಾಪ್ತನಾಗಿದ್ದು ಕೆಲಸವನ್ನು ಮಾಡಿಸ್ತಾನೆ. ಪರಮಾತ್ಮ ಒಳಗಿದ್ದು ಜ್ಞಾನೇಂದ್ರಿಯಗಳಾದ್ದರಿಂದ ಜ್ಞಾನ ಕಾರ್ಯ ಮಾಡುತ್ತವೆ. ಕಿವಿ ಕೇಳುತ್ತೆ, ಕಣ್ಣು ಕಾಣುತ್ತೆ, ಮೂಗು ಮೂಸತ್ತೆ, ಚರ್ಮ ಮುಟ್ಟತ್ತೆ, ನಾಲಿಗೆ ಸವಿಯತ್ತೆ. ಇದು ಇಷ್ಟು ಕೆಲಸ ಆಯಿತು. ವಾಕ್ಪಾಣಿ ಪಾದಾದ್ಯವಯಗಳಲ್ಲಿ ಪ್ರವಿತತನು ತಾನಾಗಿ ಪುನಃ ಶ್ರವಣನಯನ ಘ್ರಾಣ ವಿಷಯಗಳಲ್ಲಿ ಪ್ರವಿತತ, ವಾಕ್ಪಾಣಿ ಪಾದಾದ್ಯವಯಗಳಲ್ಲಿ ಪ್ರವಿತತ. ಇವೆಲ್ಲ ಕರ್ಮೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಮಲಮೂತ್ರಗಳ ವಿಸರ್ಜನಾಂಗ, ಜನನೇಂದ್ರಿಯ, ಇವುಗಳಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ. ಕಣ್ಣಿಗೆ ಕಾಣುವ ಅವಯವಗಳಲ್ಲಿ ಅತಿ ಸೂಕ್ಷ್ಮವಾಗಿ, ಕಣ್ಣಿದೆ ಕಾಣದೇ ಇದ್ದ ಇಂದ್ರಿಯಗಳಲ್ಲೂ ಕೂಡ ಪರಮಾತ್ಮ ವ್ಯಾಪಿಸಿದ್ದಾನೆ. ಆದ್ದರಿಂದ ದೇವರು ವ್ಯಾಪಿಸಿದ್ದರಿಂದ ಮುಖ ಮಾತಾಡ್ತಾ ಇದೆ, ಕೈ ಮೇಲೆ ಹೇಳ್ತಾ ಇದೆ, ಕಾಲು ನಡೆಯುತ್ತೆ, ಮಲಮೂತ್ರ ದ್ವಾರಗಳು ವಿಸರ್ಜನೆಯನ್ನು ಮಾಡುತ್ತೆ, ಜನನೇಂದ್ರಿಯ ಆನಂದವನ್ನು ಪಡುತ್ತೆ. ಆದ್ದರಿಂದ ಇವೆಲ್ಲ ಕರ್ಮೇಂದ್ರಿಯಗಳು. ಇಷ್ಟಲ್ಲದೆ ಪರಮಾತ್ಮ ಏನು ಮಾಡ್ತಾನೆ? ತದ್ಗುಣಗಳೊಳಗೆ ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಗುಣಗಳೇನು? ಕಣ್ಣು ನೋಡುತ್ತೆ, ನಮಗೆ ಗೊತ್ತೇ ಇಲ್ಲ ನೋಡ್ರಿ. ವ್ಯಾಕರಣ ಓದಿದ್ರೆ ನಾವು ಮಾತಾಡುವ ಅಕ್ಷರಗಳು ನಮ್ಮ ಬಾಯಲ್ಲಿ, ಮೂಗಲ್ಲಿ ಯಾವ ಯಾವ ಪ್ರಯತ್ನ ಮಾಡಿದರೆ ಅಕ್ಷರ ಹುಟ್ಟುತ್ತೆ ಅಂತ ಅಲ್ಲಿ ಹೇಳ್ತಾರೆ. ವ್ಯಾಕರಣ ಓದದೇ ಇದ್ದವರಿಗೆ ಏನೋ ಮಾತಾಡ್ತಾ ಇರ್ತಾರೆ. ಮುಖನಾಸಿಕ, ಅನುನಾಸಿಕೋ, ಹೀಗೆಲ್ಲ ಸ್ವರಗಳು ಎಲ್ಲೆಲ್ಲಿ ಹುಟ್ಟುತ್ತೆ. ಮೂಗು, ಬಾಯಿ, ತಾಲುಗಳಿಂದ ಮೇಲ್ಗಡೆ ಓಷ್ಟದಿಂದ ತುಟಿಗಳು ತಗಲಿದಾಗ ಹೀಗೆಲ್ಲ ನಮಗೆ ಗೊತ್ತಿಲ್ಲ, ನಾವು ಪ್ರಯತ್ನವೇ ಮಾಡಿ ನೋಡಿಲ್ಲ ಇವನ್ನೆಲ್ಲ. ಏನೋ ಹುಟ್ಟತ್ತೆ, ಮಾತಾಡತ್ತೆ, ಮುಗಿಸ್ಬಿಡ್ತೀವಿ. ಈ ಇಂದ್ರಿಯಗಳು ಅವಕ್ಕೆ ಗುಣ ಏನು? ಕಣ್ಣಿನ ಗುಣ ಏನ್ರಿ? ಕಣ್ಣಿನ ಗುಣ ಏನ್ರಿ ಅಂದರೆ ಒಬ್ರು ಹೇಳ್ತಾರೆ ಬರೀ ಕಣ್ಣು ನೋಡತ್ತೆ ಅಂತ. ಅಷ್ಟೇ ಅಲ್ಲ, ಕಿವಿ ಕೇಳತ್ತೆ, ಕೇಳುವುದು ಕಿವಿಯ ಗುಣ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳ ಗುಣಗಳು ಅಂದರೆ ಇವೆಲ್ಲ ವ್ಯಾಪಾರಗಳು ಭಗವಂತನ ಅಧೀನ, ಭಗವದ್ ಅಧೀನವಾಗಿದೆ. ಅಂದರೆ ಇಂದ್ರಿಯಗಳಲ್ಲೂ ಇದ್ದಾನೆ, ಇಂದ್ರಿಯಗಳಲ್ಲಿ ಮಾತ್ರವಲ್ಲದೆ ಬೇರೆಯೂ ಆಗಿ ಇದ್ದಾನೆ ಪರಮಾತ್ಮ. ಇಂದ್ರಿಯಗಳ ಒಳಗೂ ಇದ್ದಾನೆ, ಇಂದ್ರಿಯ ಕೆಲಸಗಳಲ್ಲೂ ದೇವರಿದ್ದಾನೆ. ಇದು ಭಗವಂತನ ಕೆಲಸ.
ಅಥವಾ ಕಣ್ಣು ರೂಪವನ್ನು ನೋಡುತ್ತೆ, ಕಿವಿ ಶಬ್ದವನ್ನು ಕೇಳುತ್ತೆ. ರೂಪ ಶಬ್ದಗಳು ಕಣ್ಣು ಕಿವಿಗಳ ವ್ಯಾಪ್ತಿಯಲ್ಲಿ ಬರುವಕ್ಕಿಂತ ಮುಂಚೆ ಪಂಚಮಹಾಭೂತಗಳ ಗುಣಗಳದಲ್ಲ, ಅದರಲ್ಲಿದ್ದ ಗುಣಗಳೇ ಇದು. ಗುಣಗಳಲ್ಲಿ ಹರಿವ್ಯಾಪಿಸಿದ್ದರಿಂದ ಇಂದ್ರಿಯಗಳಿಗೆ ಅವು ಗೋಚರವಾಗುತ್ತಾ ಇದೆ. ಹೀಗೆ ಪರಮಾತ್ಮ ಇದ್ದು ಇಂದ್ರಿಯಗಳಿಗೆ ಗೋಚರತ್ವವನ್ನು ನಮಗೆ ತಂದುಕೊಟ್ಟು ಪರಮಾತ್ಮ ಏನು ಮಾಡ್ತಾ ಇದ್ದಾನೆ? ಇಂದ್ರಿಯಗಳಿಗೆ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾನೆ. ಇಷ್ಟೇ ಅಲ್ಲ, ಪರಮಾತ್ಮ ಏನು ಮಾಡ್ತಾನೆ? ಒಬ್ಬನೇ ಇದ್ದು ಎಲ್ಲವನ್ನ ಮಾಡಲಿಕ್ಕೆ ಸಾಮರ್ಥ್ಯ ಬಂದರೂ ಕೂಡ ಇದಕ್ಕೆಲ್ಲ ಕೆಲವು ದೇವತೆಗಳನ್ನು ನೇಮನ ಮಾಡಿದ್ದಾನೆ. ನೀವೆಲ್ಲ ಇರ್ರಿ, ಇಲ್ಲಿ ನೀವು ಮಾಡ್ರಿ ಇಂದ. ಅವರೆಲ್ಲ ಇದ್ದರು, ಏನು ಮಾಡ್ಲಿಕ್ಕೆ ಬರಲಿಲ್ಲ. ಪರಮಾತ್ಮ ಅವರೊಳಗೆ ಪ್ರವೇಶ ಮಾಡಿ ಏನು ಮಾಡ್ದ? ಅವರೆಲ್ಲರೊಳಗೆ ಹೋಗಿ ತನ್ಮೂಲಕವಾಗಿ ಪರಮಾತ್ಮ ನಾನು ನಿಮ್ಮೊಳಗಿದ್ದು ಮಾಡಿಸ್ತೀನಿ ಇಂದ. ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡ್ರಿ ಇಂದ. ಕಾಶಕ್ತಿರ್ಮಮ ಗೋವಿಂದ ಅಂದರು ಭೀಷ್ಮಾಚಾರ್ಯರು. ನನಗೆಲ್ಲಿ ಶಕ್ತಿ ಪರಮಾತ್ಮ ಅಂದರು. ಮುದುಕನಾಗಿಬಿಟ್ಟಿದ್ದೀನಿ, ಕೈ ಇಲ್ಲ, ಕಾಲಿಲ್ಲ, ಎಲ್ಲ ಬಿದ್ದೋಗಿದೆ, ಬಿದ್ದುಕೊಂಡ್ಬಿಟ್ಟಿದ್ದೀನಿ, ನಾನು ಏನು ಮಾಡಬೇಕು ಅಂತ. ತ್ವತ್ರೀತ್ಯೈ ತ್ವಯಿ ಸಂಸ್ಥಿತ ಅಂದ. ನನ್ನ ಪ್ರೀತಿಗೋಸ್ಕರವಾಗಿ, ನಿನ್ನ ಪ್ರೀತಿಗೋಸ್ಕರವಾಗಿ ನಿನ್ನೊಳಗೆ ನಾನಿದ್ದು ನಾನೇ ಮಾಡಿಸ್ತೀನಿ ಇಂದ ಪರಮಾತ್ಮ. ಹಾಗೆ ಇಂದ್ರಿಯಾಭಿಮಾನಿ ದೇವತೆಗಳು, ಪಂಚಜ್ಞಾನೇಂದ್ರಿಯಕ ಅಭಿಮಾನಿಗಳು ದೇವತೆಗಳು ಮತ್ತು ಅಸುರರು ಯಾರ್ಯಾರಿದ್ದಾರೆ ನೋಡೋಣ. ಪುರಾಣ ಕೇಳಿದಾಗಲಾದರೂ ನಾವಿಬ್ಬರು ಜ್ಞಾಪಿಸ್ಕೊಳ್ಳೋಣ, ಆಮೇಲೆ ಮರ್ತೋಗ್ಬೇಡ ಅಂದ್ರೆ ಏನು ರಚನೆ ಹಿಂಗೆ ಹೇಳ್ತೀರ ನೀವು, ಹೀಗೆ ಆಶಯ ಮಾಡ್ತಿರಲ್ಲ. ಇಲ್ಲ, ಮರೆಯೋದಂತೂ ಗ್ಯಾರಂಟಿ ನಾವು. ಅದಕ್ಕೆ ನಮ್ಮ ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಗಳು ಯಾರ್ಯಾರು ಅಂದರೆ, ಕೇಳ್ತಾ ಇದ್ದೀವಲ್ಲ, ಮೊದಲು ಅಲ್ಲಿಂದ ಪ್ರಾರಂಭ ಮಾಡೋಣ. ನಮ್ಮ ಕಿವಿಗೆ ಅಭಿಮಾನಿ ಯಾರು ಅಂದ್ರೆ ಮೊದಲು ಚಂದ್ರ, ಮಿತ್ರ, ಯಮ, ವರುಣ, ಕುಬೇರ ದೇವತೆಗಳು. ಈ ಸಾಲ್ವ ಇದ್ದಾನಲ್ಲ, ಅವನು ಕಿವಿಗೆ ಅಭಿಮಾನಿ, ಕೆಟ್ಟದನ್ನು ಕೇಳಿಸ್ತಾನ ಅವನು ಸಾಲ್ವ. ಕಣ್ಣಿಗೆ ಸೂರ್ಯ ದೇವತೆ, ಬಾಣಾಸುರ ಇದಕ್ಕೆ ಇನ್ನೊಬ್ಬ ದೇವತೆ, ಅವನ ಅತತ್ವಾಭಿಮಾನಿ ಅಂತಾರೆ ಅವನಿಗೆ. ಅಂದರೆ ಒಂದೊಂದು ಇಂದ್ರಿಯಗಳಿಗೆ ದೇವತೆಗಳು ದೈತ್ಯರು ಇಬ್ಬರನ್ನು ಇಟ್ಟಿರ್ತಾನೆ ಪರಮಾತ್ಮ. ಯಾಕೆ ಅಂದರೆ ಅಲ್ಲಿ ಕೆಟ್ಟ ಕಾರ್ಯವೂ ಆಗಬೇಕು, ಸತ್ಕಾರ್ಯವೂ ಆಗಬೇಕು. ಕೆಲವರಲ್ಲಿ ದೇವತೆಗಳನ್ನು ಅಪ್ರಾಮುಖ್ಯರನ್ನಾಗಿ ಮಾಡಿಬಿಡ್ತಾನೆ, ದೈತ್ಯರನ್ನು ಪ್ರಮುಖರನ್ನಾಗಿ ಮಾಡ್ತಾನೆ. ಕೆಲವರಲ್ಲಿ ದೇವತೆಗಳನ್ನು ಮೇಲಿಡ್ತಾನೆ, ದೈತ್ಯರನ್ನು ಕೆಳ ಹಾಕ್ತಾನೆ. ಕೆಲವರಲ್ಲಿ ದೇವತೆಗಳನ್ನು ದೈತ್ಯರನ್ನು ಇಬ್ಬರು ಸಮಾನ ಮಾಡಿಬಿಡ್ತಾನೆ. ಕಣ್ಣಿಗೆ ಸೂರ್ಯ, ಬಾಣ ಅಸುರ, ಮೂಗಿಗೆ ಅಶ್ವಿನಿ ದೇವತೆಗಳು, ದ್ವಾಪರ ಅಂತ ಶಕುನಿ ಇದ್ನಲ್ಲ ಅವನೇ ಅಸುರ. ಚರ್ಮಕ್ಕೆ ಮುಖ್ಯ ಪ್ರಾಣನ ಪುತ್ರನಾಗಿರ್ತಕ್ಕಂಥ ಪ್ರಾಣ ಅಂತ ಅವನು ದೇವತೆಯಾಗಿದ್ದಾನೆ. ಆ ಚರ್ಮ ಕೆಟ್ಟ ಕೆಲಸ, ಇತರ ಸ್ತ್ರೀಯರ, ಇತರ ಪುರುಷರ ಮುಟ್ಟಬಾರದೇ ಇದ್ದ ಅವಯವಗಳನ್ನು ಮುಟ್ಟಲಿಕ್ಕೆ ಕಾರಣ ಏನು ಅಂದರೆ ಹಿಡಿಂಬ ಅಂಬತಕ್ಕಂಥ ಅಸುರ ಇದ್ದಾನಲ್ಲ, ಹಿಡಿಂಬಾಸುರ. ಭೀಮನ ಕೈಯಲ್ಲಿ ಸತ್ನಲ್ಲ, ಅವನೇ ಹಿಡಿಂಬಾಸುರ. ನಾಲಿಗೆಗೆ ವರುಣ ದೇವತೆ, ಆ ನಾಲಿಗೆಗೆ ಇನ್ನಿಬ್ಬರಿದ್ದಾರೆ ಎಕ್ಸ್ಟ್ರಾ. ನಮುಚಿ ಇಲ್ವಲ್ಲ ಅಂತ, ಅದು ಬೆಳ್ಳುಳ್ಳಿ ತಿನ್ನಬೇಕು, ಈರುಳ್ಳಿ ತಿನ್ನಬೇಕು, ನುಗ್ಗೆಕಾಯಿ ತಿನ್ನಬೇಕು, ಬದನೆಕಾಯಿ ತಿನ್ನಬೇಕು, ಯಾವುದು ನಿಷಿದ್ಧವಾದ ಪದಾರ್ಥಗಳಿದೆ ಅದನ್ನು ತಿನ್ನಬೇಕು ಅಂತ ನಾಲಿಗೆಗೆ ಅನಿಸೋದಕ್ಕೆ ಕಾರಣ ಏನಂದರೆ, ಹಂಗಾರೆ ನಮ್ದು ಅಲ್ವಲ್ಲ ಆಚಾರ್ಯ ಅಂತ ಅನಬೇಡ್ರಿ, ಅವರನ್ನೆಲ್ಲ ಇಟ್ಕೊಂಡು ಪೋಷಣೆ ಮಾಡ್ತಾ ಇದ್ವಿ ನಾವು. ಅವ್ರು ಕೇಳಿದ್ದು ಪಕೋಡ ತಿನ್ನೋದು, ಈರುಳ್ಳಿ ಹಾಕಿ ಪಕೋಡ ತಿನ್ನೋದು, ಅದನ್ನು ಬಚ್ಚಿಟ್ಬಿಡೋದು, ಯಾರು ಬಂದರು ಅಂದ್ರೆ ಬಚ್ಚಿಟ್ಬಿಡೋದು, ಮನೆಯಲ್ಲಿ ಸುಗಂಧ ಹಚ್ಚಿಬಿಡೋದು. ನಾವು ಅದನ್ನು ಬಚ್ಚಿಟ್ರೂ ಕೂಡ ಮೈಯಲ್ಲಿ ತಿಂದಿದ್ದಕ್ಕಾಗಿ ದುರ್ಗಂಧ ಬರ್ತಲೇ ಇರುತ್ತೆ, ಬೇಡ ಅಂದರೂ ನಾಲಿಗೆ ದುರ್ಗಂಧ ಹೊಡಿತಲೇ ಇರುತ್ತೆ. ಹಾಗಾಗಿ ಇಲ್ವಲ್ಲ ಮತ್ತು ನಮುಚಿ ಇಬ್ಬರು ರಸನಕ್ಕೆ, ನಾಲಿಗೆಯಲ್ಲಿ ರಸನ ಇದೆಲ್ಲ ರುಚಿ ಅದಕ್ಕಿದ್ದಾರೆ. ವಾಗೀಂದ್ರಿಯಕ್ಕೆ ಅಗ್ನಿ ದೇವತೆ. ಆದರೆ ಕೆಟ್ಟ ಮಾತುಗಳು, ದೇವರನ್ನು ಬಿಟ್ಟು ಬೇರೆ ಮಾತುಗಳು ಯಾಕೆ ಬರುತ್ತೆ ಅಂದರೆ ಅಲ್ಲಿ ವಾತಾಪಿ ಅಸುರ ಇದ್ದಾನೆ. ಗೊತ್ತಲ್ಲ, ಅಗಸ್ತ್ಯರನ್ನ ಮನೆಗೆ ಕರೆಸಿ ಅನ್ಯಾಯ ಮಾಡ್ತಾ ಇದ್ದ ವಾತಾಪಿ ಇಲ್ವಲ್ಲ. ಇದಾದ ಮೇಲೆ ಘ್ರಾಣೇಂದ್ರಿಯಕ್ಕೆ, ಮೂಗಿಗೆ ದಕ್ಷ ಪ್ರಜಾಪತಿ ದೇವತೆಯಾಗಿದ್ದಾನೆ. ಅಲ್ಲಿ ಧೇನುಕ, ಕೇಶಿ ಎಂಬತಕ್ಕಂಥ ಇಬ್ಬರು ಅಸುರರು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಪಾದಕ್ಕೆ ಜಯಂತ ದೇವತೆಯಾಗಿದ್ದಾನೆ. ಅದಕ್ಕೆ ಮಾಸ ಮತ್ತು ತೃಣಾವರ್ತರು ಎಂಬತಕ್ಕಂಥ ಅಸುರರು ಅಲ್ಲೂ ಇದ್ದಾರೆ. ಮಲಮೂತ್ರಗಳ ವಿಸರ್ಜನೆ ಮಾಡತಕ್ಕಂಥ ಅವಯವಕ್ಕೆ ಯಮ ಮತ್ತು ಮಿತ್ರರು, ಲವಣ ಎಂಬತಕ್ಕಂಥ ಅಸುರನು ಅದಕ್ಕೆ ನಿಯಾಮಕನಾಗಿದ್ದಾನೆ. ಜನನಾಂಗಕ್ಕೆ ಸ್ವಯಂಭುವ ಮನು ಮತ್ತು ದುಂದುಮಾರ ಅಸುರ. ಶಬ್ದಕ್ಕೆ ಬೃಹಸ್ಪತಿ ಅಹಂಕಾರಿಕ ಪ್ರಾಣ ಮತ್ತು ಉಮಾದೇವಿಯರು ದೇವತೆಗಳಾಗಿದ್ದಾರೆ. ಅಲ್ಲಿ ಒಬ್ಬ ದೈತ್ಯ ಇದ್ದಾನೆ ಹಂಸ ಅಂತ. ನೋಡ್ರಿ, ಶಬ್ದಕ್ಕೆ ಇಷ್ಟು ಜನ ದೇವತೆಗಳಿದ್ದರೆ ಒಬ್ಬ ದೈತ್ಯ ಟೈಮ್ ಮೇಂಟೈನ್ ಮಾಡ್ತಾನೆ, ಅಸುರ ಹಂಸ ಅಂತ. ಸ್ಪರ್ಶಕ್ಕೆ ಅಪಾನ ಮುಖ್ಯ ಪ್ರಾಣದೇವರ ಮಗ, ವಾರುಣಿ ದೇವಿಯರು ದೇವತೆಗಳು. ಡಿಭಿಕ, ಹಂಸ ಡಿಭಿಕರು ಅಂತಿದ್ರು. ಒಬ್ಬ ಹಂಸ ಅದಕ್ಕಾದ, ಯಾವುದಕ್ಕೆ ಶಬ್ದಕ್ಕಾದ. ಡಿಭಿಕ ಏನಾದ, ತಾನು ಸ್ಪರ್ಶಕ್ಕಾಗಿದ್ದಾನೆ. ರೂಪಕ್ಕೆ ವ್ಯಾನ, ಪಂಚರೂಪದಲ್ಲಿ ಪಂಚ ಪ್ರಾಣರಿದ್ದಾರಲ್ಲ, ಪ್ರಾಣ ಅಪಾನ ವ್ಯಾನ, ರೂಪಕ್ಕೆ ವ್ಯಾನ ಮತ್ತು ಸುಪರ್ಣಾದೇವಿಯರು ದೇವತೆಗಳು. ಪೌಂಡ್ರಕ ಅಸುರ ಇದ್ದಾನಲ್ಲ, ನಾನೇ ದೇವರು ಅಂತ ಹೇಳ್ಕೊಂಡು ತಿರುಗಾಡಿದವನು ಕೃಷ್ಣಾವತಾರದಲ್ಲಿ, ಅವನೇ ಪೌಂಡ್ರಕ ಅಸುರ. ರಸಕ್ಕೆ ಉದಾನ ಮತ್ತು ಸುಪರ್ಣಿ ದೇವಿಯರು ದೇವತೆಗಳಾಗಿದ್ದಾರೆ. ಕೂಪಕರ್ಣ ಎಂಬತಕ್ಕಂಥ ಅಸುರ ಅದಕ್ಕೆ ನಿಯಾಮಕನಾಗಿದ್ದಾನೆ. ಗಂಧಕ್ಕೆ ಸಮಾನ ನಾಮಕ ವಾಯುದೇವರು,
ವಾರುಣಿ ದೇವಿಯರು, ದುಶ್ಯಾಸನ ಮತ್ತು ವೃಷಸೇನರು ಅಸುರರಾಗಿದ್ದಾರೆ. ಈ ಇಂದ್ರಿಯಗಳು ನಮಗೆ ಕೆಲವೊಮ್ಮೆ ಹಿತವಾದ ಅನುಭವವನ್ನು ಕೊಡುತ್ತೆ, ಅಹಿತವಾದ ಅನುಭವವನ್ನು ಕೊಡುತ್ತೆ. ಹಿತಕರವಾದ ಕೆಲಸವನ್ನು ಮಾಡುತ್ತೆ, ಅಹಿತಕರವಾದ ಪಾಪಕರ್ಮಗಳನ್ನು ಮಾಡಿಬಿಡುತ್ತೆ. ಯಾಕೆ ಅಂದರೆ ಇಬ್ಬರೂ ನಮ್ಮಲ್ಲಿ ಅಭಿಮಾನಿಗಳಾಗಿರುವುದರಿಂದ. ಸ್ವಲ್ಪ ಒಂದೇ ಒಂದು ವಿಷಯ ಸ್ವಲ್ಪ ಗಹನವಾದದ್ದು ಹೇಳ್ತೀನಿ ನಿಮಗಿಲ್ಲಿ. ಹೀಗೆ ನೀವು ಮೇಲೆ ಹೋದರೆ ಮನುಷ್ಯರಿಗಿಂತ ಪಿತೃಗಳು, ಋಷಿಗಳು, ಗಂಧರ್ವರು ಮೇಲೆ ಹೋದಂತೆ ಇಂದ್ರದೇವರಿಗೆ ಹೋಗೋಣ. ಸೂರ್ಯಚಂದ್ರನ ಬಿಟ್ಟು ಇಂದ್ರದೇವರಿಗೆ ಹೋಗೋಣ. ಇಂದ್ರದೇವರ ಕೆಳಗಿನವರು ಇಂದ್ರದೇವರ ದೇಹದ 24 ತತ್ವಗಳಿಗೆ ಅಮುಖ್ಯಾಭಿಮಾನಿಗಳಾಗಿರ್ತಾರೆ. ಮುಖ್ಯವಾಗಿ ಇಂದ್ರದೇವರ ಮೇಲಿನವರು ಅವರಿಗೆ ಅಭಿಮಾನಿಗಳಾಗಿರ್ತಾರೆ. ಇಂದ್ರದೇವರಿಗೆ ಅದಕ್ಕೆ ಸ್ವಲ್ಪ ಪಾಪಕರ್ಮ ಕಡಿಮೆ ಆಗತ್ತೆ. ಕೆಳಗೆ ಬಂದಂತೆ ಅಸುರಾವೇಶ ಜಾಸ್ತಿ ಆಗತ್ತೆ ನಮ್ಮಲ್ಲಿ. ಅದೇ ಇಂದ್ರದೇವರ ನಂತರ ಗರುಡಶೇಷ ರುದ್ರಾದಿಗಳಿಗೆ ಹೋದರೆ ಗರುಡಶೇಷ ರುದ್ರಾದಿಗಳ ದೇಹಕ್ಕೆ ಪವನ ತಾನೇ ವಾಯುದೇವರೇ ಗರುಡಶೇಷ ರುದ್ರಾದಿಗಳ ದೇಹದಲ್ಲಿ ತತ್ವಾಭಿಮಾನಿಗಳಾಗಿ ಕೆಲಸ ಮಾಡ್ತಾರೆ. ಆ ಗರುಡ ದೇವರಲ್ಲಿ ಮುಖ್ಯ ಪ್ರಾಣದೇವರು ಕೆಲಸ ಮಾಡಿದಂತೆ ಮುಖ್ಯ ಪ್ರಾಣದೇವರ ದೇಹದಲ್ಲಿ ಅಸುರಾವೇಶ ಇಲ್ಲ. ಪರಮಾತ್ಮನೇ ಸರ್ವೇಂದ್ರಿಯಾಭಿಮಾನಿಯಾಗಿ 24 ತತ್ವಗಳು ಮುಖ್ಯ ಪ್ರಾಣದೇವರ ದೇಹದಲ್ಲಿದೆ. ಆ ಮುಖ್ಯ ಪ್ರಾಣದೇವರ ದೇಹದಲ್ಲಿ ಸಕಲ ತತ್ವಾಭಿಮಾನಿ ದೇವತೆಯಾಗಿ ಪರಮಾತ್ಮನೇ ಇರ್ತಾನಾದ್ರಿಂದ ಮುಖ್ಯ ಪ್ರಾಣದೇವರು ಆಖಣಾಶ್ವರು ಪಾಪಾವಿದ್ದ ದೈತ್ಯ ಪೂಗಾವಿದ್ದ ವಿಷ್ಣು ಭಕ್ತ್ಯಾದ್ಯನಂತ ಕಲ್ಯಾಣ ಗುಣ ಪರಿಪೂರ್ಣಾನಾಂ ಅದಕ್ಕೆ ಅವರಾಗಿದ್ದಾರೆ. ವಾಯುದೇವರಿಗೆ ಯಾಕೆ ಪಾಪ ಮಾಡಲ್ಲ, ವಾಯುದೇವರಲ್ಲಿ ಯಾಕೆ ಅಸುರರು ಸೇರಲ್ಲ ಅಂದರೆ ಅವರ ಎಲ್ಲ ಇಂದ್ರಿಯ ನಿಮ್ಗೆ ಅದಕ್ಕೆ ಅವರಂತಾರೆ ನಭಾರತೀ ಮೆಂಗ ವೃಷೋಪಲಕ್ಷತೆ ನಮೇ ವೃಷಿಕಾಣಿ ಪತಂತ್ಯ ಸತ್ವತೆ. ಅದಕ್ಕೆ ಅವರಂತಾರೆ ನನ್ನ ಇಂದ್ರಿಯಗಳು ಕೆಟ್ಟ ಮಾರ್ಗಕ್ಕೆ ಹೋಗಲ್ಲ, ನಾನು ಯಾವತ್ತೂ ಕೆಟ್ಟ ಕೆಲಸ ಮಾಡಲ್ಲ. ಯಾಕೆಂದ್ರೆ ಈ ಒಂದು ನಿಯಮ ಇರೋದ್ರಿಂದ. ಅದರಿಂದ ಎಲ್ಲರ ಒಳಗಿದ್ದು ವಿವಿಧ ಕರ್ಮವ ಮಾಡಿಸಿ ಏನೇನು ಕರ್ಮಗಳು ಮಾಡಿಸ್ತಾರೆ ಅಂದರೆ ಕಾಯಿಕ, ವಾಚನಿಕ, ಮಾನಸಿಕವಾದ ಕರ್ಮಗಳು, ಸಂಚಿತ ಪ್ರಾರಬ್ಧ ಆಗಾಮಿಗಳಾದದ್ದು, ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳು, ಪ್ರವೃತ್ತ ನಿವೃತ್ತಗಳು, ಇವೆಲ್ಲವನ್ನ ಪೂರ್ವಕರ್ಮಾನುಸಾರವಾಗಿ ಮಾಡಿಸ್ತಾರೆ. ಪೂರ್ವಕರ್ಮಾನುಸಾರವಾಗಿ ತಾನು ಮಾಡಲಿಕ್ಕಾಗಿ ಪರಮಾತ್ಮ ಇರ್ತಾನೆ. ಇದನ್ನು ಯಾರ್ಯಾರ ತನಕ ಮಾಡಿಸ್ತಾನೆ ಅಂದರೆ ಬ್ರಹ್ಮವಾಯುಗಳಿಂದ ಆರಂಭ ಮಾಡಿಕೊಂಡು ಮಾಡಿಸ್ತಾನೆ ಪರಮಾತ್ಮ. ಆದರೂ ಅವರು ಯದ್ಯಪಿ ರುಜಿಯೋಗಿಗಳು, ಅವರಿಗೆ ಪ್ರವೃತ್ತ ಕರ್ಮ ಅಂತಿಲ್ಲ. ಆದರೂ ಯೋಗಿಗಳು ರುಜಿಯೋಗಿಗಳಾಗಬೇಕಾದ್ರೆ ಏನಾಗಬೇಕು ಅಂದರೆ ಕಾಮನೆಗಳನ್ನಿಟ್ಟುಕೊಂಡು ಅವರು ಕೆಲಸ ಮಾಡಬಾರದು. ರುಜಿಯೋಗಿಗಳು ಅಂದರೆ ಯೋಗಸ್ಯ ವಕ್ರತಾ ನಾಮ ಕಾಮ್ಯೇನ ಹರಿಪೂಜನಂ ಅಂತ. ರುಜಿಯೋಗಿಗಳು ಕಾಮನೆಯಿಂದ ಯಾವುದನ್ನೂ ಮಾಡೋದಿಲ್ಲ, ಹರಿಪ್ರೀತಿಗೋಸ್ಕರವಾಗಿ ಮಾಡ್ತಾರೆ. ಪರಮಸತ್ಪುರುಷಾರ್ಥ ರೂಪ ಅವರಿಗೆ 5ನೇ ಪುರುಷಾರ್ಥ ಯಾವುದು ಅಂದರೆ ಪರಮಸತ್ಪುರುಷಾರ್ಥ ಪರಮಾತ್ಮ ಅವರಿಗೆ. ಆದ್ದರಿಂದ ಪರಮಾತ್ಮ ಜ್ಞಾನಭಕ್ತಿ ಹರೇ ಸ್ತೃಪ್ತಿಂ ವಿನಾ ವಿಷ್ಣುವರಪಿ ಕ್ವಚಿತ್ ನಾಕಾಂಕ್ಷಂ ಅಂತ ಭೀಮಸೇನ ದೇವರು ಯಾವುದನ್ನು ಅಪೇಕ್ಷೆ ಪಡ್ತಿರಲ್ವಂತೆ. ಹಾಗಾಗಿ ಹರಿಪ್ರೀತಿಗಾಗಿ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಕೂಡ ಊಟ ಮಾಡುವಾಗ ಪರಮಾನ್ನ ತುಂಬ ಇಷ್ಟವಂತೆ ಮಧ್ವಾಚಾರ್ಯರಿಗೆ. ಅದಕ್ಕೆ ಮಾಧ್ವರ ಮನೆಯಲ್ಲಿ ಪರಮಾನ್ನ ಅಂತ ಆಚಾರ್ಯ ಊಟ ಮಾಡುವಾಗ ಹೇಳ್ತಾರೆ ಪರಮಥ ಪರಮ ಅನ್ನಂ ಪ್ರಾಪ್ತಮೇವ ಪ್ರಯಾಸಂ ಪ್ರಭುರಿಹ ಭುಜೇಸೌ ವೇದವಾದ ಪ್ರವೀಣ ಅಜಿತ ಪರಮ ಭಕ್ತ ಸಂತತಂ ಮನ್ಯಮಾನ ಸಕಲ ಜಗದಧೀಶ ಪ್ರಿಯತಾಂ ಶೌರ್ಯರಿತ್ತಂ. ಇದ್ದ ಶಿಷ್ಯಂದ್ರಿಗೆಲ್ಲ ಅನುಭವ ಬಂದಿತ್ತು ಆಚಾರ್ಯ. ಅದಕ್ಕೆ ಪಂಡಿತಾಚಾರ್ಯ ಬರೀತಾರೆ ಇದನ್ನು ಸುಮಧ್ವಜದಲ್ಲಿ. ಪರಮಥ ಪರಮ ಅನ್ನಂ ಪ್ರಾಪ್ತಮೇವ ಪ್ರಯಾಸಂ, ಭಗವದಿಚ್ಛೆಯಿಂದ ಬಂದ ಪಾಯಸ. ಪ್ರಭುರಿಹ ಬುಭುಜೇಸೌ, ವೇದವಾದ ಪ್ರವೀಣರಾದ ಆಚಾರ್ಯರು ಊಟ ಮಾಡ್ತಾರಂತೆ. ಅವರೆಂಥವರಪ್ಪ ಅಂದ್ರೆ ಅಜಿತ ಪರಮ ಭಕ್ತ ಸಂತತಂ ಮನ್ಯಮಾನ ಸಕಲ ಜಗದಧೀಶ, ಸಕಲ ಜಗಳಿಗೆ ಒಡೆಯನಾಗಿರ್ತಕ್ಕಂತಹ ಶೌರಿ ಪರಮಾತ್ಮ ಪ್ರೀತನಾಗಲಿ ಅಂತ ಊಟವೂ ಮಾಡ್ತಾ ಇದ್ರು. ಆಚಾರ್ಯ ರೇಷ್ಮೆ ಬಟ್ಟೆ ಉಡ್ತಾ ಇದ್ರು, ಎಲ್ಲ ಗಂಧಾದಿಗಳು ಲೇಪನ ಮಾಡ್ಕೊತಿದ್ರು. ಅಲ್ರಿ ಗಂಧಾದಿಗಳು ಕಾಮಗಳನ್ನು ಕೊಡುತ್ತೆ ಅಂತಾರಲ್ಲ, ಇಲ್ಲ, ಪರಮಾತ್ಮನ ನಿರ್ಮಾಲ್ಯ ಅಂತ ಗಂಧಗಳನ್ನು ಕೂಡ ಸಿನ್ಯಾಸಗಳು ಹಚ್ಕೋಬೇಕು ಅಂತ ಇದನ್ನೆಲ್ಲ ಅವ್ರು ಮಾಡ್ತಾ ಇದ್ರು ಅಂತ. ಹಾಗೆ ಪರಮಾತ್ಮ ಹೀಗೆ ಮಾಡಿ ಏನು ಮಾಡ್ತಾನೆ, ದೇವಾಸುರರ ಮೂಲಕವಾಗಿ ನಮ್ಮೊಳಗಿದ್ದು ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಗನು. ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಭವಕ್ಕೆ ಕಾರಣನಾಗಿ. ಇಬ್ಬರು ಹೆಂಡರನ್ನು ಕಟ್ಕೊಂಡ್ರೆ ಹೇಗೆ ದುಃಖವಾಗತ್ತೋ, ಇಬ್ಬರೆಂಡಿರ ಕಾಟ ಇರುಳು ತಿಗಣೆಯ ಕಾಟ ಅಂತ. ಇರುಳು ತಿಗಣೆಯ ಕಾಟ, ತಿಗಣೆ ಒಬ್ಬ ಹಗಲು ಹೊತ್ತಲ್ಲಿ ತಿಗಣೆ ಇದ್ರೆ ಇರುಳು ಹಗಲು ಅಂತ, ರಾತ್ರಿ ಹೊತ್ತಲ್ಲಿ ತಿಗಣೆ ಹತ್ಕೊಂಡ್ಬಿಟ್ರೆ ಗತಿ ಏನಾಗಬೇಡ. ಅದು ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ ಕೆಲವರಿಗೆಲ್ಲ ತಿಗಣೆ ಕಾಟ ಅಂತ. ಅದು ಹತ್ಕೊಂಡು ಪ್ರಾಣ ಕೊಟ್ಟುಬಿಡ್ತು ಅಂದರೆ, ಒಂದು ಸರಿ ಮೈ ಹಿಡಿದು ಬಿಡ್ತು ಅಂದರೆ ಮೈಯೆಲ್ಲ ಕೆರ್ಕೊಂಡು ಕೂತಿರ್ಬೇಕು ಅದನ್ನು. ಬಹ್ವೆ ಸಪತ್ನಿ ಇವ ಗೇಹಪತಿಂಗ್ಲುನಂತಿ ಅಂತ ನಮ್ಮ ಪ್ರಹ್ಲಾದರಾಜರು ಹೇಳ್ತಾರೆ. ಜಿಕ್ವೈಕತೋಚ್ಯುತ ವಿಕರುಷದಿ ಮಾವಿತೃಪ್ತಾ ಶಿಷ್ಣೋನ್ಯತಸ್ತ್ವಗುದರಂ ಚರ್ವಣಂ ಕುತಶ್ಚಿತ್ ಗ್ರಾಣೋನ್ಯತಶ್ಚಪಲ ದೃಕ್ವಚ ಕರ್ಮಶಕ್ತಿ ಬಹ್ವೆ ಸಪತ್ನಿ ಇವ ಗೇಹಪತಿಂಗ್ಲುನಂತಿ. ನಾಲಿಗೆ ಒಂದು ಕಡೆ ಎಳೆಯುತ್ತೆ,
ಕಿವಿ ಒಂದು ಕಡೆಗೆ ಎಳೆಯುತ್ತೆ, ಮೂಗೊಂದು ಕಡೆಗೆ ಎಳೆಯುತ್ತೆ. ಒಬ್ಬೊಬ್ಬ ಹೆಂಡತಿ ಒಂದೊಂದು ಕಡೆಗೆ ಎಳೆದ್ರೆ ಗತಿಯೇನಾಗಬೇಡ. ಗಂಡ ಒಬ್ಬನೇ, ನಾನೊಬ್ಬನೇ ಮನೆ ಒಡೆಯ, 5 ಜನ ಹೆಂಡಂದ್ರು ಅಂತಾರೆ ಪ್ರಹ್ಲಾದರಾಜರು. ಅಲ್ಲೋ ಮದುವೆನೇ ಆಗಿಲ್ವಲ್ಲೋ, 5 ಜನ ಹೆಂಡಂದ್ರು ಹೇಗೋ ಪ್ರಹ್ಲಾದ ಅಂದರೆ, ಸ್ವಾಮಿ ಇವರು ಮದುವೆ ಆಗದೇ ಇದ್ದವ್ರಿಗೂ ಹೆಂಡಂದ್ರು ಇವರು, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು ಅಂತ. ಆದ್ದರಿಂದ ಪರಮಾತ್ಮ ಇದರೊಳಗೆಲ್ಲ ಇದ್ದು ಪುಣ್ಯಪಾಪಗಳನ್ನು ಮಾಡಿಸ್ತಾನೆ ಪರಮಾತ್ಮ. ಅಥವಾ ಏನೇನು ಮಾಡಿಸ್ತಾನೆ ದೇವರು ಅಂತ ಹೇಳಿದ್ರಲ್ಲ, ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಒಂದು ಯಂತ್ರದಕ್ಕೆ ಒಂದು ಲೇತಲ್ಲಿ ಒಂದು ಯಂತ್ರವನ್ನು ಹಾಕಿ ತಿರುಗಿಸುವಂತೆ ಕುಂಬಾರನ ಚಕ್ರದಲ್ಲಿ ಮುದ್ದೆಯನ್ನು, ಮಣ್ಣಿನ ಮುದ್ದೆಯನ್ನಿಟ್ಟು ತಿರುಗಿಸುವಂತೆ ಸ್ವಾಮಿ ನಮ್ಮನ್ನು ಹಾಗೆ ತಿರುಗಿಸ್ತಾನೆ. ಪುಣ್ಯ ಪಾಪಗಳನ್ನು ಮಾಡಿಸಿ ಸ್ವರ್ಗ ನರಕಗಳಲ್ಲಿಟ್ಟು ಪರಮಾತ್ಮ ತಿರುಗಿಸ್ತಾನೆ. ಇಷ್ಟೆಲ್ಲ ಮಾಡುವ ಪರಮಾತ್ಮ ಇಷ್ಟೆಲ್ಲ ಮಾಡ್ತಾ ಇದ್ರು ಓದ್ತೀವಾಗಲಿ ತಿಳಿಸದಲೇ ನಮಗೆ ಅನುಭವಕ್ಕೆ ಬರೋದಿಲ್ಲ. ವೇದ ಎಷ್ಟು ಹೇಳಿದ್ರು ಅನುಭವಕ್ಕೆ ತಂದು ಕೊಡೋದು ಬಹಳ ಕಷ್ಟ. ಬೇಕಾದ ಓದ್ಬೋದು, ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ. ಅದಕ್ಕೆ ದೇವರೇನು ಮಾಡಿದ್ದಾನೆ ಅಂದರೆ, ತಾನಾಗೆ ಅನುಗ್ರಹ ಮಾಡಬೇಕು. ಯಮೈ ವೈಷವು ಋಣತೆ ತೇನ ಲಭ್ಯ. ಅವನಾಗೆ ಅನುಗ್ರಹ ಮಾಡಿ ನಮ್ಮ ದುಃಖ ನೋಡಿ ತಿಳ್ಕೊಂಡು ಅನುಗ್ರಹ ಮಾಡಬೇಕು ಅವನು. ಆದರೆ ಇಂದ್ರಿಯಗಳು ಹೊರಗಿನಿಂದೆಲ್ಲ ನೋಡುತ್ತೆ, ಒಳಗಿರುವ ದೇವರನ್ನು ನೋಡೋದಿಲ್ಲ. ಪರಾಂಚಿಕಾನಿ ವ್ಯತನಾತ್ವ ಎಂಬೂಗು ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ. ಇಂದ್ರಿಯಗಳೆಲ್ಲ ಹೊರಗಿಂದ ನೋಡುತ್ತೆ, ಒಳಗಿಂದ ನೋಡಲ್ಲ. ಅದು ಒಳಗಿಂದ ನೋಡಲಿಕ್ಕೆ ಆಗದೆ ಯಾರು ಮಾಡಿದ್ದಾನೆ? ತಿಳಿಸದಲೆ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಗನು ಕೃತಿಪತಿ. ಪರಮಾತ್ಮ ತಾನಿದ್ದನ್ನೆಲ್ಲವನ್ನು ಮಾಡ್ತಾ ಇದ್ದಾನೆ. ಅವನಾಗಿ ಅನುಗ್ರಹ ಮಾಡಿಕೊಡಬೇಕು. ಎಲ್ಲ ಕಡೆ ಇದ್ದಾನೆ, ಕಾಣಿಸೋದಿಲ್ಲ. ಎಲ್ಲ ವಿಚಾರ ತೋರಿಸ್ಕೊಡ್ತಾನೆ, ತನ್ನ ಬಗ್ಗೆ ತೋರಿಸಲ್ಲ. ಎಂಥ ಕೆಲಸ ಮಾಡ್ತಾನೆ ನೋಡ್ರಿ ದೇವರು. ಕಣ್ಣಿನ ತೇಜಸ್ಸು ಹೊರಗಡೆ ಇದ್ದ ಎಲ್ಲ ಪದಾರ್ಥವನ್ನು ನೋಡುತ್ತೆ, ಒಳಗಿದ್ದ ದೇವರನ್ನು ನೋಡಲಿಕ್ಕಾಗಲ್ಲ. ಅವನು ತಿಳಿಸಿದ್ರೆ ಮಾತ್ರ, ಅವನು ಆಡಿಸಿದ್ರೆ ನಾಲಿಗೆ ಆಡತ್ತೆ, ಅವನು ತೋರಿಸಿರೋ ವಾಸನೆ. ತುಂಬ ಓವರ್ ಆಯ್ತಾಚಾರ, ಇಷ್ಟೊಂದು ದೇವರು ಮಾಡಿಸ್ಬೇಕಾ? ನಮ್ಮ ಕೈಯಲ್ಲಿ ಏನೂ ಆಗಲ್ವಾ? ತುಂಬ ಓವರ್ ಆಯ್ತಲ್ವ ದೇವರ ಬಗ್ಗೆ, ಇಷ್ಟೊಂದು ನಾವು ಅಸ್ವತಂತ್ರಮಯ ಆಗಿ ಹೋಯ್ತಲ್ವ. ಏನೂ ಇಲ್ಲ, ಎಲ್ಲ ಅವನು ಮಾಡಿಸ್ಬೇಕು, ಎಲ್ಲ ಅವನು ಏನೂ ಇಲ್ವಾ ನಮ್ಮದು? ಕೇಳ್ರಿ, ಮುಂದೆ ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ನಿಮ್ಮ ಯೋಗ್ಯತೆ ಏನು, ನಿಮ್ಮ ಸ್ವರೂಪ ಏನು, ಅವನ ವ್ಯಾಪ್ತಿ ಏನು, ನಿಮ್ಮ ವ್ಯಾಪ್ತಿ ಏನು ಮುಂದೆ ಹೇಳ್ತಾರೆ ಜಗನ್ನಾಥದಾಸರು. ಅದರಿಂದ ಜ್ಞಾನಿಗಳಾದವರಿಗೆ ಪರಮಾತ್ಮ ಯಾರಿಗೆ ಅನುಗ್ರಹ ಮಾಡ್ತಾನೆ ಅವರಿಗೆ ಮಾತ್ರ ತಿಳ್ಕೊತಾರೆ, ದೇವರು ತಿಳಿಸ್ತಾರೆ. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ಜ್ಞಾನಿಗಳು ಅವನನ್ನು ತಿಳಿತಾರೆ. ದಿವೀವ ಚಕ್ಷುರಾತತಂ, ಕೃಷ್ಣನೇ ಹೇಳ್ತಾನೆ, ವಿಮೂಢಾನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. 3D ಪಿಕ್ಚರ್ಗೆ ಹೋಗ್ಬಿಟ್ಟು ಅವ್ನು ಕೊಡೋ ಕನ್ನಡಕ ಹಾಕ್ಕೊಳ್ಳೋದೇ ಇದ್ರೆ ಎಲ್ಲರೂ ನಗುತ್ತಾ ಇರ್ತಾರೆ, ನಾವೊಬ್ಬರು ಬ್ಯಾ ಅಂತ ಕೂತಿರ್ಬೇಕಲ್ವಾ? ಪರಮಾತ್ಮ ಜ್ಞಾನ ಚಕ್ಷುಸ್ಸನ್ನು ಅಭಿವೃದ್ಧಿ ಮಾಡಿದ ಅಂದರೆ ನಮಗೆ ಕಾರಣವಾಗಿ ಪರಮಾತ್ಮ ಕಾಣಿಸ್ತಾನೆ, ಇಲ್ಲದೇ ಇದ್ದರೆ ಪರಮಾತ್ಮ ಕಾಣಿಸಲ್ಲ. ಹೀಗೆ ಜಗನ್ನಾಥದಾಸರು ಪರಮ ಕರುಣಾಶಾಲಿಗಳಾಗಿ ಜ್ಞಾನೇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದು ಭವಕ್ಕೆ ಕಾರಣನಾಗಿ ನಮ್ಮಿಂದ ಕರ್ಮಗಳನ್ನು ಮಾಡಿಸಿ ನಮ್ಮನ್ನು ತಾನು ತಿಳಿಸಿಕೊಳ್ಳದೆ ತಾನು ನೋಡುತ್ತಾ, ದಾಸರು ಹೇಳ್ತಾರಲ್ಲ, ಕತ್ತಲೆ ಮನೆಯೊಳಗಡೆಗಿದ್ದವನ ನೋಡುತ್ತ ನಗುತ್ತ ಹರುಷದಲ್ಲಿ ಪರಮಾತ್ಮ ನೋಡ್ತಾ ಇರ್ತಾನೆ, ನಮ್ದೆಲ್ಲ ನೋಡ್ತಾನೆ, ತಿಳಿಸೋದಿಲ್ಲ. ಹೀಗೆ ಪರಮಾತ್ಮನ ಅನುಗ್ರಹ, ಅವನ ವ್ಯಾಪ್ತಿ ಇಷ್ಟು ವಿಸ್ತಾರವಾಗಿದೆ. ಪಂಚ ಜ್ಞಾನೇಂದ್ರಿಯಗಳಲ್ಲಿ, ಪಂಚಕರ್ಮೇಂದ್ರಿಯಗಳಲ್ಲಿ, ತನ್ಮಾತ್ರಗಳಲ್ಲಿ, ಸ್ತ್ರೀ ನಪುಂಸಕಾದಿಗಳಲ್ಲಿ ಎಲ್ಲರ ಒಳಗೆ ಪರಮಾತ್ಮ ಇದ್ದು ಪುರುಷ ರೂಪತ್ರಯನಾಗಿದ್ದು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ದಾಸರಾಯರು 5 ಪದ್ಯಗಳಿಂದ ಇಷ್ಟು ವಿಸ್ತಾರವಾಗಿ ಭಗವಂತನ ಅನುಗ್ರಹವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಮುಂದೆ ಏನು ಹೇಳ್ತಾರೆ ಎಂಬುದನ್ನು ಪುನಃ ನಾಳಿನ ದಿವಸ ನಾವು ಕೇಳೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಹರಿಯೇ ನಮಃ.